शक्तिभूते सनातनी गुणाश्रये गुणवजे नारायणी नमोस्तुते। नमस्ते शारदा देवी काश्मीरप्रवासिनी त्वामहं प्रार्थये देवी विद्यां बुद्धिं च देहि मे। ಆಗಮಿಸಿರುವಂಥ ಎಲ್ಲ ಮಾತೆಯರೇ, ಮಹನೀಯರೇ, ಆತ್ಮೀಯ ವಿದ್ಯಾರ್ಥಿ ಸ್ನೇಹಿತರೆ, ಮಾತೃವಂದನ ಅನ್ನುವ ಒಂದು ಕಾರ್ಯಕ್ರಮ ಆಯೋಜಿಸುವ ಆಶಯ ಏನು ಅನ್ನೋದನ್ನು ಈಗಾಗಲೇ ಹೇಳಿದ್ದಾರೆ. ಅದರ ಬಗ್ಗೆ ನಾನು ಮಾತನಾಡುತ್ತೇನೆ. ಮೊದಲನೇದು, ನಾವು ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿದ್ರೂ ನಾವು ಏನು ಮಾಡ್ತಿದ್ದೇವೆ, ಯಾಕೆ ಮಾಡುತ್ತೇವೆ, ಅದರ ಉದ್ದೇಶ ಏನು, ಅದರ ಫಲ ಏನು, ಅದರಿಂದ ನಮ್ಮ ಜೀವನಕ್ಕೆ ಆಗಬಹುದಾದಂತಹ ಲಾಭ ಏನು, ಹೀಗೆ ಒಂದಷ್ಟು ವಿಚಾರಗಳನ್ನು ಯೋಚನೆ ಮಾಡಿ ನಾವು ಆಯಾ ಕರ್ತವ್ಯಗಳಲ್ಲಿ ಪ್ರವೃತ್ತರಾಗಬೇಕು. ವಿನ ಯಾರೋ ಮಾಡುತ್ತಾರೆ ಅಂತ ನಾವು ಮಾತನಾಡುವುದಕ್ಕೆ ಹೋದರೆ, ಯಾರೋ ಮಾಡುತ್ತಾರೆ ಅಂತ ನಾವು ಮಾಡುವುದಕ್ಕೆ ಹೊರಟ್ರೆ ಅದೊಂದು ಯಾಂತ್ರಿಕವಾದ ಪ್ರಕ್ರಿಯೆ ಆಗ್ತದೆ ಹೊರತು ಅದರಿಂದ ಇನ್ನಾವ ಪ್ರಯೋಜನವೂ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದಕ್ಕಿಂತ ಮೊದಲು ಇದೇ ಶಾಲೆಯ ಅಂಗಣದಲ್ಲಿ ನಡೆದಂತಹ ಮಾತೃವಂದನವನ್ನು ನೋಡಿದವರು ಇರಬಹುದು, ಅಥವಾ ಅದು ಹೇಗೆ ನಡೆಯುತ್ತದೆ ಅಂತ ನೋಡುವ ಕುತೂಹಲಕ್ಕೆ ಬಂದು ಭಾಗವಹಿಸಿ ಕಂಡವರು ಇರಬಹುದು, ಅಥವಾ ನೀವು ಯೂಟ್ಯೂಬ್ಗಳಲ್ಲಿ ಮಾತೃವಂದನ ನೋಡಿರಬಹುದು. ಬಹಳ ಸಂತೋಷ ಮತ್ತು ನಾವೆಲ್ಲ ಅಭಿಮಾನದಿಂದ ಹೇಳಿಕೊಳ್ಳಬೇಕಾದ ಸಂಗತಿ ಏನು ಅಂದರೆ, ಅಮೃತ ಭಾರತೀಯ ಅಂಗಣದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು ಕೊಡುವ ಪರಿಣಾಮವನ್ನು ನೋಡಿದಂತಹ ಬೇರೆಯವರು ಕೂಡ ಇಂಥದ್ದೊಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲೂ ನಡೆಯಬೇಕು ಅಂತ ಆ ನೆಲೆಯಲ್ಲಿ ಪ್ರಯತ್ನ ಮಾಡ್ತಾರಲ್ಲ, ಇದು ಅಮೃತ ಭಾರತಿ ಶಾಲೆ ನಾಡಿಗೆ ಕೊಟ್ಟಂತಹ ಒಂದು ಕೊಡುಗೆ. ನಾನು ಮೊದಲು ನಿನ್ನ ಪಾಲಿಗೆ ತಾಯಿ ದೇವರಾಗಬೇಕು, ತಂದೆಯನ್ನು ದೇವರು ಅಂತ ಭಾವಿಸು, ವಿದ್ಯೆ ಕಲಿಸಿದ ಗುರುಗಳನ್ನು ದೇವರು ಅಂತ ಭಾವಿಸು, ಮನೆಯಂಗಳಕ್ಕೆ ಬಂದ ಅತಿಥಿಗಳೆಲ್ಲ ನಿನ್ನ ಪಾಲಿಗೆ ದೇವರಾಗಲಿ ಅಂತ ಹಿರಿಯರು ನಮಗೆ ಹೇಳುತ್ತಾರೆ. ಹಾಗಿದ್ರೆ ಯಾಕೆ ದೇವರು ಅಂತ ಹೇಳಬೇಕು? ಅವರು ಯಾಕೆ ದೇವರಾಗುತ್ತಾರೆ? ಇದೆಲ್ಲವನ್ನು ನಾವು ಯೋಚನೆ ಮಾಡುವುದಕ್ಕೆ ಇವತ್ತಿನ ಕಾಲ ಅತ್ಯಂತ ಪ್ರಶಸ್ತ. ಯಾಕೆ ಅಂದರೆ, ನಿಮಗೆಲ್ಲ ಗೊತ್ತಿದೆ, ಮೊನ್ನೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರ ವೈಭವದಿಂದ ಪ್ರತಿಷ್ಠೆಗೊಂಡಿದ್ದಾನೆ. ಇಡೀ ಭಾರತ ಇವತ್ತು ಜಾಗೃತವಾಗಿದೆ. ರಾಮನ ಪ್ರತಿಷ್ಠೆಯ ಕಾಲಕ್ಕೆ ನಡೆಯುವ ಮಾತೃವಂದನೆಗೆ ಇನ್ನೊಂದು ವಿಶೇಷವಾದ ಮೌಲ್ಯ ಇದೆ. ಯಾಕೆ ಅಂದರೆ, ರಾಮ ತಂದೆಯ ಮಾತು, ತಾಯಿಯ ಮಾತು ಅನ್ನುವ ಕಾರಣಕ್ಕೆ ಬದುಕಿನಲ್ಲಿ ಎಲ್ಲವನ್ನೂ ಸಮಭಾವದಿಂದ ಸ್ವೀಕರಿಸಿದವು. ಗೊತ್ತಿರಬಹುದು, ರಾಮ ಕಾಡಿಗೆ ಹೋದ ಅನ್ನುವ ಮಾತನ್ನು ನೀವೆಲ್ಲ ಕೇಳಿದ್ದೀರಿ, ಎಲ್ಲರಿಗೂ ಗೊತ್ತಿದೆ. ನಮಗೊಂದು ಪ್ರಶ್ನೆ ಹುಡುತ್ತದೆ, ರಾಮ ಯಾಕೆ ಕಾಡಿಗೆ ಹೋಗಬೇಕಿತ್ತು? ಚಿಕ್ಕಮ್ಮನಿಗೆ ತನ್ನ ತಂದೆ ಕೊಟ್ಟ ಮಾತು ಏನು ಹೇಳ್ತಾರೆ, ಅದರಂತೆ ನಡೆಯುವುದರಲ್ಲಿ ಇರುವ ಸುಖ ಮತ್ತು ಬದುಕಿನ ಯಶಸ್ಸು ಇನ್ನೊಂದರಲ್ಲಿ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ನೆಲದಲ್ಲಿ ಯಾರನ್ನೆಲ್ಲ ನಾವು ಮಹಾತ್ಮರು ಅಂತ ನಾವು ಕಾಣುತ್ತೇವೆ, ಯಾರನ್ನು ಸಾಧಕರು ಅಂತ ಹೇಳಿದ್ದೇವೆ, ನೀವು ಸ್ವಾಮಿ ವಿವೇಕಾನಂದರಿರ್ಬೋದು, ಅಥವಾ ಚಕ್ರವರ್ತಿ ಶಿವಾಜಿ ಮಹಾರಾಜರಿರ್ಬೋದು, ಇನ್ನು ಯಾರನ್ನು ಬೇಕಾದರೂ ಕೇಳಿ, ಅವರು ಪ್ರತಿಯೊಬ್ಬರೂ ಕೂಡ ತಾಯಿ ತಂದೆಗಳನ್ನು ಗೌರವಿಸಿರ್ತಾರೆ, ತಾಯಿಯ ಮಾತಿಗೆ ಕಿವಿಯಾಗಿರ್ತಾರೆ. ಆ ತಾಯಿಯ ಮಾತು ಕೇಳಿದ ಮಕ್ಕಳು ಇಡೀ ಜಗತ್ತಿನಲ್ಲಿ ಶ್ರೇಷ್ಠರಾಗುತ್ತಾರೆ. ಯಾಕೆ ಅಂದರೆ, ಇಲ್ಲಿ ರಾಜಕೀಯ ಚಿಂತನೆಗಳು ಬೇಡ, ಆದರೆ ಇವತ್ತು ಜಗತ್ತೇ ಬೆರಗಾಗಿ ನೋಡುವಂತಹ ನಮ್ಮ ದೇಶದ ಪ್ರಧಾನಮಂತ್ರಿ ನೀವು ನೋಡಿದ್ದೀರಿ, ಅವರ ಅಮ್ಮ ಇರುವಷ್ಟು ಕಾಲ ಕೂಡ ತನ್ನ ಯಶಸ್ಸಿನ ಸಂದರ್ಭಗಳಲ್ಲಿ ಹೋಗಿ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ರು, ಆ ತಾಯಿ ತಲೆನೇವರಿಸಿ ಆಶೀರ್ವಾದ ಮಾಡ್ತಾ ಇದ್ರು. ಆದ್ದರಿಂದ ಮಕ್ಕಳೇ, ಜೀವನದಲ್ಲಿ ಒಂದು ನೆನಪಿರಲಿ, ನಿಮಗೆ ಒಳ್ಳೆಯ ವಿಚಾರಗಳನ್ನು ಗಮನಿಸುವುದಕ್ಕೆ ಇನ್ಯಾವುದೋ ಪುಸ್ತಕವನ್ನೇ ಓದಬೇಕು ಅಂತಿಲ್ಲ. ಆದರೆ ಪುಸ್ತಕ ಓದಬೇಕು, ಅದರ ಜೊತೆಗೆ ನಮ್ಮ ಕಣ್ಣ ಮುಂದೆ ಅಲ್ಲಲ್ಲಿ ಆದರ್ಶಗಳಿರುತ್ತವೆ. ಆ ಆದರ್ಶವನ್ನು ಒಪ್ಪಿ ನಾವು ಬದುಕಬೇಕು. ಪ್ರತಿಯೊಬ್ಬನಿಂದ ಜಾತಿ ಮತ ಸಂಪ್ರದಾಯಗಳನ್ನು ಮೀರಿ ಪ್ರತಿಯೊಬ್ಬನಿಂದ ಒಳ್ಳೆಯ ವಿಚಾರಗಳನ್ನು ಗ್ರಹಿಸುವಂತಹ
ಸ್ವಭಾವ ನಮ್ಮದ್ದಾಗಬೇಕು. ಇವತ್ತಿಲ್ಲಿ ಪೂಜೆ ಮಾಡ್ತಾ ಇದ್ರಲ್ಲ, ಇದೇ ಶಾಲೆಯ ಅಧ್ಯಾಪಕರು, ಅವರ ಸ್ನೇಹಿತ ಒಬ್ಬ ಇದ್ದಾನೆ ರಾಜೇಶ ಅಂತ. ಆ ರಾಜೇಶ ಆ ವ್ಯಕ್ತಿಯ ಬದುಕು ನಮಗೆ ಯಾಕೆ ಆದರ್ಶ ಅಂತ ಅನ್ನಿಸ್ತದೆ ಅಂತಂದ್ರೆ, ಎಲ್ಲೋ ಅಪ್ಪ ಅಮ್ಮನ ಮಾತು ಕೇಳದೆ ನಾನು ಇನ್ನು ಯಾರದ್ದೋ ಜೊತೆಗೆ ಎಲ್ಲಿ ಬೇಕೋ ಹೋಗಿ ಇರುತ್ತೇನೆ ಅಂತ ಯೋಚನೆ ಮಾಡುವಂತಹ ಹುಡುಗರು ಹುಡುಗಿಯರು ಇರುವ ಕಾಲಘಟ್ಟದಲ್ಲಿ ತನ್ನ ಮದುವೆಯ ನಿರ್ಣಯ ಮಾಡುವುದಕ್ಕೆ ಆ ವ್ಯಕ್ತಿ ಅಪ್ಪನಿಗೆ ಹೇಳ್ತಾರೆ. ಅಪ್ಪ ಯಾರನ್ನು ಆಯ್ಕೆ ಮಾಡಿ ನೀನು ಮದುವೆ ಆಗಬೇಕು ಅಂತ ತೋರಿಸ್ತಾರೆ, ನಾನು ಅವಳನ್ನು ಮದುವೆ ಆಗ್ತೇನೆ ಅಂತ ಯಾವ ಪ್ರಶ್ನೆಯೂ ಇಲ್ಲದೆ ಅಪ್ಪನ ಮಾತನ್ನು ಒಪ್ಕೊಳ್ತಾರೆ. ಒಳ್ಳೆ ಸಂಪಾದನೆ ಇತ್ತು, ಒಂದು ಕಾರ್ ತಗೊಳ್ಬೇಕು ಅಂತ ಅವ್ರಿಗೆ ಅಪೇಕ್ಷೆ ಇತ್ತು. ಅಪ್ಪ ಹೇಳಿದ್ರಂತೆ, ನೀನು ಬಂದು ಇದೇ ಊರಲ್ಲಿ ನಮ್ಮೆದುರೇ ಇರೋದಾದ್ರೆ ಕಾರ್ ತಗೊಳ್ಬೇಕು, ಬೇರೆ ಕಡೆ ಇರೋದಾದ್ರೆ ಕಾರ್ ತಗೊಳ್ಬಾರ್ದು ಅಂತ. ಯೋಚನೆ ಮಾಡಿ, ಅಪ್ಪನ ಮಾತನ್ನು ಮೀರಲೇ ಇಲ್ಲ. ತಾನು ಬಂದು ಊರಲ್ಲಿ ನಿಂತ ಮೇಲೆ ಕಾರ್ ತಗೊಳ್ತಾರೆ. ತನ್ನ ತಂಗಿಯಂದ್ರಿಗೆಲ್ಲ ಮದುವೆ ಮಾಡಬೇಕು, ನಾನು ಎಲ್ಲಿ ಮದುವೆ ಮಾಡಿಸ್ತೇನೆ, ಎಷ್ಟು ವರದಕ್ಷಿಣೆ ಕೊಡ್ತೇನೆ, ಏನು ವ್ಯವಸ್ಥೆ ಮಾಡ್ತೇನೆ ಅಂತ ಮಗನ ಹತ್ರ ಅಪ್ಪ ಕೇಳುವ ಪ್ರಶ್ನೆಯೇ ಇಲ್ಲ. ಅಪ್ಪ ತೀರ್ಮಾನ ಹೇಳಿಬಿಡ್ತಾರೆ. ಅಪ್ಪನ ಹತ್ರ ಯಾವತ್ತೂ ಮಗ ಕೇಳಲಿಲ್ಲ, ಅಪ್ಪ ನೀವು ಯಾಕೆ ಆ ಮಾತು ಕೊಟ್ರಿ ಅಂತ ಮಗ ಕೇಳಲೇ ಇಲ್ಲ. ಅಪ್ಪ ಏನು ಹೇಳಿದ್ದಾರೆ ನಾನು ಅದನ್ನು ಮಾಡ್ತೇನೆ. ಅಪ್ಪನ ಬದುಕಿನ ಕೊನೆಯ ಉಸಿರಿನ ತನಕವೂ ಕೂಡ ಅಪ್ಪನ ಒಂದೇ ಒಂದು ಮಾತನ್ನು ಮೀರದೆ ನಡೆದಂತಹ ಒಬ್ಬ ವ್ಯಕ್ತಿ ನಮ್ಮ ಕಣ್ಣ ಮುಂದಿದ್ದಾರೆ. ನಾನು ಹೇಳ್ತಾ ಇರೋದು, ಅಂಥವರ ಬದುಕಿನ ಆದರ್ಶಗಳು ನಮಗೆ ಪಾಠ ಆಗಬೇಕು. ಇನ್ನು ಶಾರದೆಯ ಫೋಟೋವನ್ನು ನೀವು ನೋಡ್ತಾ ಇದ್ದೀರಿ. ಶಾರದಾ ಅಂದರೆ ಅಜ್ಞಾನವನ್ನು ನಾಶ ಮಾಡುವಳು ಅಂತ ಅರ್ಥ. ಆ ತಾಯಿ ಶಾರದೆಯನ್ನು ಪೂಜೆ ಮಾಡಿದಂತಹ ಜಗದ್ಗುರು ಆಚಾರ್ಯ ಶಂಕರರು ಅವರು ಸನ್ಯಾಸಕ್ಕೆ ಬರುವುದಕ್ಕೆ, ಅಲ್ಲಿಂದ ಈ ಲೋಕೋತ್ತರವಾದ ಕೀರ್ತಿಯನ್ನು ಹೊಂದುವುದಕ್ಕೆ ಕಾರಣ ತಾಯಿಯ ಕುರಿತಾಗಿ ಅವರಿಗಿದ್ದ ಶ್ರದ್ಧೆ. ಹಾಗೆ ತಾಯಿಯನ್ನು ಪೂಜಿಸುವುದಕ್ಕಾಗಿ ನೀವೆಲ್ಲ ಇಲ್ಲಿ ಸೇರಿದ್ದೀರಿ. ಇಲ್ಲಿ ಮುಂದಕ್ಕೆ ನಾವು ಯೋಚನೆ ಮಾಡಬೇಕಾದ್ದು, ಯಾಕೆ ನಾವು ಅಮ್ಮನನ್ನು ಪೂಜೆ ಮಾಡಬೇಕು. ಒಂದಿಷ್ಟು ಮಕ್ಕಳಿಗೆ ಅನ್ನಿಸಿರಬಹುದು, ಅಪ್ಪನಿಗೆ ಪೂಜೆ ಮಾಡಬಾರ್ದಿತ್ತ, ಅಮ್ಮನಿಗೆ ಅಕ್ಕ ಮಾತ್ರ ಮಾಡಬೇಕು. ತಪ್ಪಲ್ಲ. ಜೀವನದಲ್ಲಿ ನಮ್ಮ ಭಾವನೆ ಹೇಗಿರಬೇಕು ಅಂದರೆ, ಅಮ್ಮನೊಳಗೆ ಅಪ್ಪ ಕಾಣಿಸಬೇಕು, ಅಪ್ಪನ ಒಳಗೆ ಅಮ್ಮ ಕಾಣಿಸಬೇಕು. ಅಂದರೆ ತಂದೆಯಲ್ಲಿ ತಾಯಿತನ ಇದೆ, ತಾಯಿಯಲ್ಲಿ ತಂದೆತನ ಇದೆ. ಯಾಕೆ ಅಂದರೆ ಅರ್ಥ ಮಾಡಿಕೊಳ್ಳಬೇಕು. ಯಾವ ಮನೆಯಲ್ಲಿ ದುಡಿಯುವ ತಂದೆ ಇರುತ್ತಾನೆ, ತಂದೆ ದುಡಿದು ಸಂಪಾದನೆ ಮಾಡಿ ಅಮ್ಮ ಬಾಕಿ ವ್ಯವಸ್ಥೆಗಳನ್ನು ಮಾಡ್ತಾರೆ. ಯಾವ ಮನೆಯಲ್ಲಿ ಸಂಪಾದನೆ ಮಾಡುವ ತಂದೆ ಇರೋದಿಲ್ಲ, ಆವಾಗ ತಾಯಿಯ ಸಂಪಾದನೆ ಮಾಡಿ ಮಕ್ಕಳಿಗೆ ಬದುಕನ್ನು ಕಟ್ಟಿಕೊಳ್ಳುತ್ತಾಳೆ. ಇದರ ಹಿಂದಿರುವ ತ್ಯಾಗ ನಿಮಗೆ ಅರ್ಥವಾದರೆ ನಮ್ಮ ಬದುಕು ಸಾರ್ಥಕ ಅನ್ನುವುದನ್ನು ನೀವು ನೆನಪಿಟ್ಟುಕೊಳ್ಳಬೇಕು. ಶಾಲೆಯ ಶಿಕ್ಷಣ ಬೇಕು ಮಕ್ಕಳೇ, ಆದರೆ ಶಾಲೆಯ ಶಿಕ್ಷಣದಿಂದ ಆಚೆಗೆ ಬದುಕು ಕೊಡುವ ಪಾಠ ಇದೆಯಲ್ಲ, ಬದುಕು ಕಲಿಸುವ ಪಾಠ ಇದೆಯಲ್ಲ, ಅದು ಬಹಳ ದೊಡ್ಡದು. ಹೇಳ್ತಾರೆ, ವಿದ್ಯಾ ವಿನಯೇನ ಶೋಭತೆ ಅಂತ. ಎಷ್ಟು ಡಿಗ್ರಿ ಮಾಡಿದ್ರೇನು, ಎಷ್ಟು ಸರ್ಟಿಫಿಕೇಟ್ ಇದ್ದರೇನು, ಅಪ್ಪನನ್ನು ಪ್ರೀತಿಸುವ ಅಮ್ಮನನ್ನು ಪ್ರೀತಿಸುವ ಮನಸ್ಸಿಲ್ಲದಿದ್ದರೆ ಅವನ ಸರ್ಟಿಫಿಕೇಟಿಗೆ ಏನು ಬೆಲೆ ಬಂತು. ಎಷ್ಟು ಎತ್ತರಕ್ಕೆ ಬೆಳೆದರೇನು, ನನಗೆಲ್ಲೋ ನನ್ನ ಈ ಶಾಲೆ 2 ಅಕ್ಷರ ಕಲಿಸಿದೆ, ನನಗೆ ಆ ಟೀಚರ್ 2 ಅಕ್ಷರ ಹೇಳಿಕೊಟ್ಟಿದ್ದಾರೆ ಅನ್ನುವ ಕೃತಜ್ಞತೆ ಇಲ್ಲದೆ ಇರುವವನು ಎಷ್ಟು ದೊಡ್ಡವನಾದರೆ ಏನು ಪ್ರಯೋಜನ. ನಿಮಗೆಲ್ಲ ಗೊತ್ತಿರಬಹುದು, ವಾಟ್ಸಪ್ಪಲ್ಲಿ ಒಂದು ಕತೆ ಬಂದಿತ್ತು. ಒಬ್ಬಾಕೆ ತುಂಬ ಶ್ರೀಮಂತ ತಾಯಿ, ಮಕ್ಕಳಿಗೆಲ್ಲ ತುಂಬ ಶಿಕ್ಷಣ ಕೊಡ್ತಾಳೆ. ಮಗ ಅಮೇರಿಕಕ್ಕೆ ಹೋಗ್ತಾನೆ. ಅಮ್ಮನಿಗೆ ಜೋರು ಹುಷಾರಿಲ್ಲ. ಏನು ಮಾಡಬೇಕು, ಮಕ್ಕಳಿಗೆ ಫೋನ್ ಮಾಡಿದರೆ ಇಲ್ಲ ಮಕ್ಕಳು ನನಗೆ ಬರ್ಲಿಕ್ಕೆ ಪುರ್ಸೋತಿಲ್ಲ. ಪಕ್ಕದ ಮನೆಯವ್ರು ಯಾರೋ ಕರ್ಕೊಂಡೋಗಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಮನೆಗೆ ತಂದು ಹಾಕಿದಾರಂತೆ. ಮನೆಯಲ್ಲಿ ಮಲ್ಕೊಂಡಿರ್ಬೇಕಿದ್ರೆ ಅವಳ ಮನೆಯಲ್ಲಿದ್ದ ನಾಯಿ ಬಂದು ಅವಳ ಪಕ್ಕದಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕುತ್ತಾ ಇತ್ತು. ಆ ಮಲ್ಕೊಂಡ ತಾಯಿ ಯೋಚನೆ ಮಾಡ್ತಾಳಂತೆ, ಏನು ಮಾಡುವ ಹೇಳು, ನನ್ನ ಮಕ್ಕಳಿಗೆಲ್ಲ ಕಷ್ಟಪಟ್ಟು ಎಲ್ಲ ಮಾಡಿ ಕಲಿಸಿದೆ, ಅವ್ರು ಯಾರೂ ಇಲ್ಲ. ಆದರೆ ನೀನಾದರೂ ಬಂದು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕ್ತಾ ಇದ್ದೀಯಲ್ಲ, ಆ ಮಕ್ಕಳನ್ನು ಸಾಕುವ ಬದಲು ನಿನ್ನಂಥ 4 ಮಂದಿಯನ್ನು ಸಾಕ್ತಿದ್ರು ನನ್ನ ಜೊತೆಗಿರ್ತಿದ್ರೇನೋ ಅಂತ ಯೋಚನೆ ಮಾಡಿ ಮಕ್ಕಳೇ. ಯಾವ ಮಕ್ಕಳು ಅಪ್ಪ ಅಮ್ಮನಿಗೆ ಋಣಿಯಾಗುವುದಿಲ್ಲವೋ, ಯಾವಾಗ ಅಪ್ಪ ಅಮ್ಮನ ಪ್ರೀತಿಗೆ ಪಾತ್ರರಾಗುವುದಿಲ್ಲವೋ, ಆ ತಾಯಿಗೆ ಅನ್ನಿಸ್ತದೆ ನನಗೆ ಆ ಮಕ್ಕಳ ಬದಲು ನಾನು 4 ನಾಯಿ ಸಾಕಿದ್ರು ಸುಖ ಆಗಿತ್ತಲ್ಲ. ಹಾಗಿದ್ರೆ ನಾವು ಮನುಷ್ಯರಾಗಿ ಹುಟ್ಟಿ ಸಾಂಸಾರಿಕ ಬದುಕಿನಲ್ಲಿ ಅಪ್ಪ ಅಮ್ಮನ ಆಶ್ರಯದಿಂದ ಬೆಳಗಿ
ಎಲ್ಲ ಆದಮೇಲೆ ಅಪ್ಪನನ್ನು ಮರೀತೇವೆ ಅಂದ್ರೆ ನಾವು ನಾಯಿಗಿಂತಲೂ ಕಡೆ ಅಂತ ಇನ್ಯಾರೋ ಹೇಳಬೇಕು ಅಂತ ಇಲ್ಲವಲ್ಲ. ಆದ್ದರಿಂದ ಮನುಷ್ಯರಾಗಿ ಹುಟ್ಟಿದ ನಾವು ಮನುಷ್ಯರಾಗಿ ಬದುಕಬೇಕಿದ್ರೆ ಮೊದಲು ನಮ್ಮ ಪಾಲಿಗೆ ತಾಯಿ ತಂದೆಗಳು ದೇವರಾಗಬೇಕು. ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಹೇಳ್ತಾರೆ, ಬದುಕಿನ ಹೆಜ್ಜೆ ಹೆಜ್ಜೆಗೆ ಅವರ ತಾಯಿಯನ್ನು ಮಾಡಿಕೊಳ್ತಾರೆ. ಅಲ್ಲಿ ಬೇಕಾದಷ್ಟು ಧರ್ಮ ಕಾರ್ಯಗಳು ನಡೀತವೆ. ಅಲ್ಲಿ ದಾನ ಕೊಡ್ಕೊಳ್ಬೇಕು ಅಂತ ಜನ ಬಂದಾಗ ಒಂದ್ಸರಿ ಅಮ್ಮ ಹೇಳಿದ್ರಂತೆ, ಇಲ್ಲ ಮಗ, ದಾನ ಕೇಳಲಿಕ್ಕೆ ಬರ್ತಾರೆ ಅಂತ ನೀನೇನು ತಲೆಬಿಸಿ ಮಾಡಬೇಡ, ಕೊಡಬೇಕು ಮಗ ನಮ್ಮಲ್ಲಿ ಇದ್ದದ್ದನ್ನು. ಯಾಕೆ ಅಂದ್ರೆ ಸಿಹಿ ಇದ್ದಲ್ಲಿ ತಾನೇ ಇರುವೆ ಬರೋದು, ಇಲ್ಲದಿದ್ರೆ ಇರುವೆ ಯಾಕೆ ಬರುತ್ತದೆ? ಅಂದ್ರೆ ನೀನು ಕೊಡುವ ಯೋಗ್ಯತೆಯುಳ್ಳವ, ನಿನ್ನಲ್ಲಿ ಒಳ್ಳೆತನ ಉಂಟು ಅನ್ನೋ ಕಾರಣಕ್ಕೆ ನೀನು ನಂಬಿಕೊಂಡು ಜನ ಬರ್ತಾರೆ, ಬಿಟ್ರೆ ಇಲ್ಲದಿದ್ರೆ ಯಾಕೆ ಬರ್ತಾರೆ? ಆದ್ರಿಂದ ಬಂದವರ ನಂಬಿಕೆಗಳು ಸುಳ್ಳಾಗದಂತೆ ನಡ್ಕೊಳ್ಬೇಕು ಅಂತ. ಆದ್ರಿಂದ ಅವರ ಯಶಸ್ಸಿನ ಹಿಂದೆ ತಾಯಿಯ ಮಾರ್ಗದರ್ಶನ ಇರ್ತದೆ. ಹೆಚ್ಚು ಬೇಡ, ನಿಮ್ಮ ಬಗ್ಗೆ ತುಂಬ ನಾನು ಮಾತನಾಡ್ತೇನೆ. ನಾನಿವತ್ತು ಇಲ್ಲಿ ಕೂತು ಮಾತನಾಡಬೇಕಾದ್ರೂ ಕಾರಣ ಮಾತ್ರ ನನಗೆ ಅಮ್ಮನ ಒಂದು ಮಾತು. ನಾನು ಬಹಳ ಅಭಿಮಾನದಿಂದ ಅದನ್ನು ಹೇಳಿಕೊಳ್ಳುತ್ತೇನೆ. ನಮ್ಮ ಶಾಲೆಯಲ್ಲಿ ನನಗೆ 4ನೇ ಕ್ಲಾಸ್ನಲ್ಲಿ ಪಾಠ ಮಾಡಿದ ಮಾಸ್ಟ್ರು, ಅವ್ರು ರಿಟೈರ್ಡ್ ಆಗಿತ್ತು, ಅವ್ರ ಮನೆಗೆ ಹೋಗ್ತಾರೆ. ನಾನು ಮನೆಗೆ ಹೋಗೋರಿಗೆ ಒಂದು ಅಭಿನಂದನಾ ಸಮಾರಂಭ. ನಾನು ಎಲ್ಲೋ ಉಡುಪಿಯಲ್ಲಿ ಬಂದು ಓದ್ತಾ ಇದ್ದೆ. ನಮ್ಮ ಮಾಸ್ಟ್ರು ಹೋಗ್ತಾರೆ ಅಂತ ಗೊತ್ತಾಗಿ ಊರಿಗೆ ಹೋದೆ. ಊರಿಗೆ ನಮ್ಮ ಮನೆಯಿಂದ ಸುಮಾರು 15 ನಿಮಿಷ ಬೇಕು ನಾವು ನಡ್ಕೊಂಡು ಬರ್ಲಿಕ್ಕೆ ಮನೆಗೆ, ಶಾಲೆಗೆ. ಮೈಕಲ್ಲಿ ಮಾತಾಡೋದು ಕೇಳ್ತಾ ಇತ್ತು. ನನಗೆ ಅವತ್ತು ಏನಾದರೂ ಮಾತಾಡಿ 2 ನಿಮಿಷ ನನ್ನ ಗುರುಗಳ ಬಗ್ಗೆ ಮಾತಾಡಬೇಕು ಅಂತ ಏನೋ ಹುಚ್ಚು ಆಯಿತು. ಹೋಯಿತು ಶಾಲೆಗೆ. ಮನೆಗೆ ಹೋಗಿದ್ದೆ. ಮನೆಗೆ ಹೋಗ ನಮಗೆಲ್ಲ ಏನು ಗೊತ್ತು, ಆವಾಗ ದುಡ್ಡು ಇಲ್ಲ, ಹತ್ಕೊಂಡು ಬೈಕ್ ಇಲ್ಲ, ಏನಿಲ್ಲ. ಗುರುಗಳಿಗೆ ಒಂದು ಹಾರ ಹಾಕಬೇಕು ಅಂತ ಆಸೆ ಇತ್ತು, ತರ್ಲಿಕ್ಕೆ ನಂತರ ದುಡ್ಡು ಇರಲಿಲ್ಲ. ಮನೆಗೆ ಬಂದಿದ್ದೆ. ಮನೆಗೆ ಬಂದ ಮೇಲೆ ಮೈಕಲ್ಲಿ ಕೇಳ್ತಾ ಇದ್ದೆ, ಅಭಿನಂದನಾ ಸಮಾರಂಭ ಮುಗೀತದೆ ಅಂತ ನಾನು ಅಮ್ಮನ ಹತ್ರ ಹೇಳಿದೆ. ಅಮ್ಮ, ಇನ್ನೂ ನನಗೆ ಮಾತನಾಡಲಿ ಸಿಗುವುದಿಲ್ಲ, ಇನ್ನು ಆಗುದಿಲ್ಲ, ಬೇಡ ಅಂದೆ. ಅಮ್ಮ ಒಂದೇ ಒಂದು ಮಾತು ಹೇಳಿದ್ದು, ಇಲ್ಲ ಮಗ ಹೋಗು, ನಿನಗೆ ಮಾತಾಡಲೇ ಸಿಗ್ತದೆ, ಚಿಕ್ಕಪ್ಪನ ಹತ್ರ ಸೈಕಲಲ್ಲಿ ಬಿಡ್ಲಿಕ್ಕೆ ಹೇಳು ಅಂತ. 8 ಗಂಟೆ ರಾತ್ರಿಗೆ ಡೈನಮ್ ಇಲ್ಲದ ಸೈಕಲಲ್ಲಿ ಚಿಕ್ಕಪ್ಪ ಕರ್ಕೊಂಡು ಹೋದ್ರು. ಹೋಗ್ತಾ ಅರ್ಧ ದಾರಿ ಹೋಗುವಂತ ಹೇಳಿದೆ. ಅಲ್ಲೊಂದು ಮಾಸ್ಟರ್ ಅಂಗಡಿ ಇದೆ, ಒಂದು ಹಾರ ಸಿಗ್ತದೆ ನೋಡೋಣ ಅಂತ. ಅಲ್ಲಿ ಹೋಗಿ ಆ ಮಾಸ್ಟರ್ ಅಂಗಡಿಗೆ ಹೋಯ್ತು. ಅವ್ರು ಬಾಗಿಲು ಹಾಕ್ತಾ ಇದ್ದಾರಷ್ಟೇ, ಸರ್ ಒಂದು ಹಾರ ಬೇಕಿತ್ತು ಅಂತ. ಯಾಕಪ್ಪ ಅಂದರು, ಇಲ್ಲ ನಮ್ಮ ಮಾಸ್ಟರ್ ರಿಟೈರ್ಮೆಂಟ್, ಅವ್ರಿಗೆ ಒಂದು ಸನ್ಮಾನ, ಹಾರ ಹಾಕಬೇಕು. ಆ ಕೃಷ್ಣಪ್ಪ ಪೂಜಾರಿ ಅನ್ನೋ ಮಾಸ್ಟರ್ ಎಷ್ಟು ಒಳ್ಳೆ ಮನುಷ್ಯ ಅಂದರೆ, ಅವ್ರು ಹೇಳಿದ್ರು, ನನ್ನ ಅಂಗಡಿಯಲ್ಲಿ ಹಾರ ಮಾರಾಟಕ್ಕಿಲ್ಲ ಮಗ, ಆದರೆ ನನಗೆ ಯಾರೋ ಹಾಕಿದ್ದೊಂದು ಹಾರ ಮನೆಯಲ್ಲುಂಟು, ನಿನ್ಗೆ ಅದನ್ನು ಕೊಡ್ತೇನೆ, ತಗೊಂಡು ಮಾಸ್ಟರ್ಗೆ ಹಾಕು, ತೊಂದರೆ ಇಲ್ಲ ಅಂದರು. ಅಲ್ಲಲ್ಲಿ ಕಿತ್ತು ಹೋದ ಮಾಲೆಯನ್ನು ಕೃಷ್ಣಪ್ಪ ಮಾಸ್ಟರ್ ಕೊಟ್ಟರು. ಹಿಡ್ಕೊಂಡು ಶಾಲೆಗೆ ಹೋದೆ. ಹೋಗಿ ಹಿಂಬದಿಯಿಂದ ಮೆಟ್ಟಲು ಹತ್ತಬೇಕಿದ್ರೆ ನಮ್ಮ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಇದ್ರು. ಅವ್ರು ಹೇಳಿದ್ರೆ ಏನು ಹೋದ್ರು, ಸರ್ 1 ನಿಮಿಷ ಮಾತಾಡಬೇಕಾ? ಇಲ್ಲ ಬೇಗ ಬಾ, ಸಮಯ ಆಯ್ತು, ಈಗ ಮುಗೀತದೆ ಕಾರ್ಯಕ್ರಮ, ಬೇಗ ಬಾ, 1 ನಿಮಿಷ ಮಾತಾಡು. ಹೋದೆ, ಹಾರ ಹಾಕಿದೆ. ಮೈಕಿನ ಎದುರು ತೊಗೊಂಡು ಪೂರ್ತಿ ಬೆವರಿಗೆ ಒದ್ದಾಗಿ ಹೋಗಿದ್ದೇನೆ. ನಾನು ಮಾತಾಡಿ ಬಂದೆ. ನಾನು ಯಾವಾಗ ನನ್ಗೆ ಅಮ್ಮ ಹೇಳಿದ್ರು ಅಂತ ನಾನು ಆ ಮೈಕಿನ ಎದುರು ಮಾತನಾಡಿದ್ನೋ, ದೇವರು ನಡೆಸಿ ಇವತ್ತು ಲಕ್ಷಾಂತರ ಜನರ ಮುಂದೆ ಮಾತಾಡಿ ಇಂತಹ ವೇದಿಕೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ನನ್ನ ಪಾಲಿಗೆ ಬಂದದ್ದು ಆವತ್ತು ಅಮ್ಮ ಕೊಟ್ಟ ಧೈರ್ಯದಿಂದ. ಆದ್ರಿಂದ ನಾನು ಹೇಳ್ತಾ ಇರೋದು, ನಿಮ್ಮ ತಾಯಿಗೆ ಎಷ್ಟು ಶಿಕ್ಷಣ ಇದೆ ಅಂತ ಯೋಚನೆ ಮಾಡಬೇಡಿ. ನಮ್ಮ ಅಮ್ಮ ಇಂಗ್ಲಿಷ್ ಮಾತಾಡ್ತಾಳ ಅಂತ ಯೋಚನೆ ಮಾಡಬೇಡಿ. ನಮ್ಮ ಅಮ್ಮ ತಲೆ ಕೂದಲೆಲ್ಲ ಕತ್ತರಿಸ್ಕೊಂಡು ಏನೋ ಇನ್ನು ವೇಷ ಮಾಡಿಕೊಂಡು ಪೇಟೆಯಲ್ಲಿ ಸುತ್ತ ಯೋಚನೆ ಮಾಡಬೇಡಿ. ಅದು ಆಧುನಿಕತೆ ಅಲ್ಲ, ಅದು ಬದುಕಲ್ಲ, ಅದು ಅರ್ಥಪೂರ್ಣ ಬದುಕಲ್ಲ. ಆದ್ದರಿಂದ ನಿಮ್ಮ ಅಮ್ಮನಲ್ಲಿ ಅಮ್ಮ ಸರಿ ಇಲ್ಲ ಅಂತ ನಿಮ್ಗೆ ಅನಿಸಿದ್ರೆ, ಅಂದ್ರೆ ನಮ್ಮ ಅಮ್ಮನ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರೋದಿಲ್ಲ ಅಂತ ಅನಿಸಿದ್ರೆ ಅವಳನ್ನು ಬೈಬೇಡಿ. ಯಾಕೆ ಹೇಳಿ, ನಿಮಗೆ ಇಂಗ್ಲಿಷ್ ಮಾತನಾಡುವ ಸಾಮರ್ಥ್ಯವನ್ನು ಅವಳು ಕೊಟ್ಟಿದ್ದಾಳಲ್ಲ. ನಮ್ಮ ಅಮ್ಮ ಸಾಮಾನ್ಯ ಬಟ್ಟೆ ಹಾಕ್ತಾಳೆ ಅಂತ ಅವಳನ್ನು ಕಡೆಗಣಿಸಬೇಡಿ. ಯಾಕಂದ್ರೆ ನಿಮ್ಗೆ ಒಳ್ಳೆ ಬಟ್ಟೆ ಹಾಕುವ ಯೋಗ್ಯತೆ ಕೊಟ್ಟಿದ್ದಾಳಲ್ಲ. ಆದ್ದರಿಂದ ನಾವು ಹೇಗೆ ಉಪಕೃತರು, ನಾವು ಅಪ್ಪ ಅಮ್ಮನಿಂದ ಹೇಗೆ ಬದುಕಿದ್ದೇವೆ ಅನ್ನುವುದನ್ನು ಅರ್ಥೈಸಿಕೊಂಡು ಅಪ್ಪ ಅಮ್ಮನನ್ನು ಪ್ರೀತಿಸಬೇಕೇ ವಿನ ನಮ್ಮ ಅಮ್ಮನ ಸೌಂದರ್ಯ, ನಮ್ಮ ಅಪ್ಪ ಅಮ್ಮ ಕೊಡೋ ಶ್ರೀಮಂತಿಕೆ, ನಮ್ಮ ಅಪ್ಪನ ಹತ್ರ ಕಾರಿದೀವಿ, ಇದರ ಬಗ್ಗೆ ಯೋಚನೆ ಮಾಡಬಾರ್ದು. ನಾನು ಮೊನ್ನೆ ಎಲ್ಲೋ ಒಂದು ಶಾಲೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಹೋಗಿ ನೋಡಿದ್ರೆ ಬಹಳ ದೊಡ್ಡ ಶಾಲೆ, ಸಿಕ್ಕಾಪಟ್ಟೆ ಶ್ರೀಮಂತರ ಮಕ್ಕಳೆಲ್ಲ ಇದ್ದಾರೆ. ಅದ್ರ ಜೊತೆಗೆ ಸಾಲು ಸಾಲು ಬಾಡಿಗೆಗೆ ಓಡುವ ರಿಕ್ಷಾಗಳು ನಿಂತಿದ್ದಾವೆ. ಯೋಚನೆ ಮಾಡಿ, 1.5 ಕೋಟಿ ಬೆಲೆ ಬಾಳುವ ಕಾರಲ್ಲಿ ಬಂದು ನನ್ನ ಮಗನಲ್ಲಿ ಓದಿಸ್ತಾ ಇದ್ದೇನೆ ಅಂತ ಆ ಶಾಲೆಯಲ್ಲಿ ಮಾತನಾಡುವ ತಂದೆಯೂ ಇದ್ದಾರೆ.
ಇನ್ನೆಲ್ಲೋ ಬೆಳಿಗ್ಗೆ ಬೇಗ ತಿಂಡಿ ತಿನ್ಲಿಕ್ಕಾಗದಿದ್ದರೆ ಉಪವಾಸ ಹೋಗಿ ಮನೆಗೆ ಬಂದರೆ ಸಮಯ ವ್ಯರ್ಥ ಆಗ್ತದೆ ಅನ್ನೋ ಕಾರಣಕ್ಕೆ ಅಲ್ಲಿಂದ ಬುತ್ತಿ ತುಂಬಿಸಿಕೊಂಡು ರಿಕ್ಷಾದಲ್ಲೇ ಕೂತು ಮಧ್ಯಾಹ್ನದ ಊಟ ಮಾಡಿ ರಾತ್ರಿ ಸಾಯಂಕಾಲದವರೆಗೆ ರಿಕ್ಷಾದಲ್ಲಿ ಬೆವರು ಸುರಿಸಿ ದುಡಿದು ಹೊಟ್ಟೆ ಬಾಯಿ ಕಟ್ಟಿ ನನ್ನ ಮಗ ನನ್ನ ಹಾಗಾಗಬಾರದು ಅಂತ ಬೆಳೆಸಿದ ಒಬ್ಬ ಆಟೋ ಡ್ರೈವರ್ ತಂದೆಯೂ ಇದ್ದಾನಲ್ಲ. ಆದ್ರಿಂದ ನಮ್ಮ ಅಪ್ಪನ ಹತ್ರ ಕಾರ್ ಇಲ್ಲ ಅಂತ ಅಪ್ಪ ಮನ ಕಡೆಗಣಿಸಬಾರ್ದು. ಯಾಕೆ? ಅವರೆಲ್ಲರ ಪ್ರೀತಿ ನಮಗೆ ವ್ಯತ್ಯಾಸ ಕಾಣೋದು ಎಲ್ಲಿಂದ್ರೆ, ಒಬ್ರು ಕಾರಲ್ಲಿ ಬಂದಿದ್ದಾರೆ, ಇನ್ನೊಬ್ರು ಹೆಲಿಕಾಪ್ಟರ್ ಬಂದಿದ್ದಾರೆ, ಇನ್ನೊಬ್ರು ಬೈಕಲ್ಲಿ ಬಂದಿದ್ದಾರೆ, ಇನ್ನೊಬ್ರು ರಿಕ್ಷಾದಲ್ಲಿ ಬಂದಿದ್ದಾರೆ ಅಂತ. ಆದರೆ ನನ್ನ ಮಗು ಅಂತ ಪ್ರೀತಿಸುವ ಪ್ರೀತಿಯಲ್ಲಿ ಯಾವ ಬದಲಾವಣೆಯೂ ಇಲ್ಲ ಮಕ್ಕಳೇ. ಪ್ರೀತಿಯಲ್ಲಿ ಬದಲಾವಣೆ ಇಲ್ಲ, ಪ್ರೀತಿ ಎಲ್ಲರದ್ದು ಒಂದೇ. ಆದ್ದರಿಂದ ಇವತ್ತು ಶ್ರೀಮಂತನಾದವ ನಾಳೆ ಬಡವನಾಗಬಹುದು, ಬಡವ ಶ್ರೀಮಂತನಾಗಬಹುದು. ಲೌಕಿಕವಾದ ಶ್ರೀಮಂತಿಕೆಗೆ ಬೆಲೆ ಕೊಡದೆ ನಮ್ಮ ಬಗ್ಗೆ ನಮ್ಮ ಅಪ್ಪ ಅಮ್ಮ ಇಟ್ಟ ಪ್ರೀತಿಗೆ ನಾವು ಬೆಲೆ ಕೊಟ್ಟೇವಾದರೆ ಆ ಬದುಕು ಅರ್ಥಪೂರ್ಣ ಆಗುತ್ತದೆ. ಅದಕ್ಕಾಗಿ ನಿಮಗೆ ಅಪ್ಪ ಅಮ್ಮನ ಬಗ್ಗೆ ಕೃತಜ್ಞತೆ ಇರಬೇಕು. ಇನ್ನೊಂದು, ಪ್ರೌಢಶಾಲಾ ವಿದ್ಯಾರ್ಥಿಗಳು ಅಂದರೆ ಅವರು ಒಂದು ಹಂತಕ್ಕೆ ಬಂದಿರ್ತಾರೆ, ಜೀವನವನ್ನು ನಾವು ಹೇಗೆ ರೂಪಿಸಬಹುದು ಅನ್ನುವ ಯೋಚನೆ ಮಾಡುವ ಸಾಮರ್ಥ್ಯ ಅವರಿಗೆ ಇರುತ್ತದೆ ಅಂತ ಲೆಕ್ಕ. ನಾನು ಮೊನ್ನೆ ನಡೆದ ಒಂದು ಘಟನೆ ಹೇಳಬೇಕು. ಅಪ್ಪ ಅಮ್ಮ ಎಷ್ಟು ಪ್ರೀತಿಸ್ತಾರೆ ಅಂತ ನಿಮಗೆಲ್ಲ ಗೊತ್ತಿರಬಹುದು. ಲೀಲಾಧರ್ ಶೆಟ್ಟಿ ಕಾಪು ಅನ್ನುವಂತಹ ಒಬ್ಬ ವ್ಯಕ್ತಿ, ಮೊನ್ನೆ ಗಂಡ ಹೆಂಡತಿ ಇಬ್ಬರು ತೀರ್ಕೊಂಡ್ರು. ಮಕ್ಕಳೆಲ್ಲ ಪತ್ರಿಕೆಯಲ್ಲಿ ನೋಡಿರ್ತೀರಿ, ವಾಟ್ಸಪ್ಪಲ್ಲಂತೂ ನೀವು ವಿಚಾರ ತಿಳ್ಕೊಂಡಿರ್ತೀರಿ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಲೀಲಾಧರ್ ಶೆಟ್ಟರಿಗೆ ಮಕ್ಕಳಿರಲಿಲ್ಲ. ಅವರು ಒಬ್ಬ ಅನಾಥ ಹೆಣ್ಣು ಮಗಳನ್ನು ಸ್ವೀಕಾರ ಮಾಡ್ತಾರೆ. ಅದರ ಹಿಂದೆ ಮೊನ್ನೆ ಅವರ ಸ್ನೇಹಿತರು ಹೇಳಿದ ಒಂದು ಮಾತು ಕೇಳಿ ನನಗೆ ಎಷ್ಟು ಬೇಜಾರಾಯ್ತು, ನಾನು ಹತ್ತುಬಿಟ್ಟೆ ಅಲ್ಲಿ. ಅವ್ರು ಹೇಳ್ತಾರೆ, ಎಲ್ಲೊಂದು ಪತ್ರಿಕೆಯಲ್ಲಿ ಬಂದಂತೆ ಒಂದು ಹೆಣ್ಣು ಮಗು ಅಂತ ಹೇಳಿದ್ರು ಯಾರೋ ತೊಟ್ಟಿಗೆ ಹಾಕಿದ್ದಾರೆ ಅಂತ. ಇವ್ರು ಹುಡ್ಕೊಂಡು ಹೋಗ್ತಾರೆ, ಆ ತೊಟ್ಟಿಗೆ ಹಾಕಿದ ಮಗು ಎಲ್ಲಿದೆ ಅಂತ. ಇಲ್ಲ, ಅಲ್ಲಿ ಹೋಗಿ ವಿಚಾರಿಸಿದ್ರೆ, ಇಲ್ಲ ಸರ್ ಆ ಮಗುನ ಯಾರೋ ತಗೊಂಡು ಹೋದ್ರು. ಇಲ್ಲ, ನನಗೆ ಆ ಮಗು ಬೇಕಿತ್ತು. ಅಲ್ಲ, ನನಗೆ ಬೇರೆ ಮಗು ಯಾವ್ದಾದ್ರು ಇದ್ರೆ ನಿಮ್ಗೆ ಕೊಡೋಣ. ಇಲ್ಲ, ನನಗೆ ತೊಟ್ಟಿಗೆ ಬಿಸಾಡಿದ ಮಗುವೇ ಬೇಕು. ಇಲ್ಲ, ಕೊನೆಗೆ ಸಿಗಲಿಲ್ಲ. ಇನ್ನೊಂದು ಯಾವುದೋ ಒಂದು ಮಗುವನ್ನು ಪಡ್ಕೊಂಡ್ರು. ಆ ಮಗುವನ್ನು ತಗೊಳ್ಬೇಕಿದ್ರೆ ಹೇಳಿದ್ರಂತೆ ಯಾರು, ಅಲ್ಲ ಹೇಗೂ ಸಾಕ್ತೀರಿ, ಆ ಮಗುವಿನ ಬಣ್ಣ ಚೆನ್ನಾಗಿಲ್ಲ, ಕಪ್ಪಗಿದ್ದಾಳೆ, ನೀವು ಅವಳನ್ನು ಸಾಕಿದ್ರೆ ಮತ್ತೆ ನಾಳೆ ಮದುವೆ ಮಾಡ್ಲಿಕ್ಕೂ ಇಲ್ಲ, ಕಷ್ಟ ಆದೀತು, ಸ್ವಲ್ಪ ಚಂದದ ಮಗು ತಗೊಳ್ಳಿ ಎಂದ್ರಂತೆ. ಲೀಲಾಧರ್ ಶೆಟ್ಟಿ ಹೇಳಿದ್ರಂತೆ, ಎಲ್ಲರೂ ಚಂದದ ಮಗು ಬೇಕು ಅಂದರೆ ಪಾಪ ಚಂದ ಇಲ್ಲದ ಮಗುವನ್ನು ಕೇಳೋರು ಯಾರು? ನನಗದೇ ಮಗು ಆದೀತು ಅಂತ ಮಕ್ಕಳಿಲ್ಲದ ಲೀಲಾಧರ್ ಶೆಟ್ಟಿ ದಂಪತಿಗಳು ಯಾರು ಗತಿ ಇಲ್ಲದ ಮಗುವನ್ನು ದತ್ತು ತಗೊಂಡು ಬಂದು ಮನೆಯಲ್ಲಿ ಸಾಕ್ತಾರೆ. ತನ್ನ ಮಗು ಅಂತ ಪ್ರೀತಿಯಿಂದ ಸಾಕ್ತಾರೆ. ಆದರೆ ಅವಳು ಪ್ರಬುದ್ಧಳಾಗುತ್ತಾ ಬಂದ ಹಾಗೆ ಒಂದು 15-16ನೇ ವರ್ಷಕ್ಕೆ ಇನ್ಯಾವನೋ ಎಲ್ಲಿಂದೋ ಬಂದವನು ಅವನೇ ನನ್ನ ಪಾಲಿ ಹೀರೋ ಅಂತ ಅವನನ್ನು ನಂಬಿಕೊಂಡು ಅವನ ಹಿಂದೆ ಬೀಳುವುದಕ್ಕೆ ಹೋಗ್ತಾಳೆ. ಲೀಲಾಧರ್ ಶೆಟ್ಟಿಗೆ ನೋವು ಆಗ್ತದೆ. ಯಾರ ಹತ್ರ ಹೇಳುವುದು ಹೇಳಿ? ನಮಗೆ ಯಾರೂ ಇಲ್ಲ, ಈ ಮಗುವನ್ನಾದರೂ ಸಾಕಿ ಅವಳ ಬದುಕನ್ನಾದರೂ ಚೆನ್ನಾಗಿ ನೋಡಬೇಕು ಅಂತ ಆಸೆ ಪಟ್ಟ ಲೀಲಾಧರ್ ಶೆಟ್ಟರಿಗೆ ನೋವು ತಡ್ಕೊಳ್ಳಿಕ್ಕಾಗೋದಿಲ್ಲ. ಇನ್ಯಾರೋ ಪ್ರಿಯತಮ ಅಂತ ಹೇಳ್ಕೊಂಡು ಓಡೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಆ ವೇದನೆ ತಡ್ಕೊಳ್ಳದೆ ಆತ್ಮಹತ್ಯೆ ಮಾಡಿಕೊಳ್ತಾರೆ. ನೀವು ಯೋಚನೆ ಮಾಡಿ, ಎಲ್ಲೋ ತೊಟ್ಟಿಯ ಕಸವಾಗಿ ಹೋಗಬೇಕಿದ್ದಂಥ ಒಂದು ಹೆಣ್ಣು ಮಗುವನ್ನು ಕರ್ಕೊಂಡು ಬಂದು ಅವಳನ್ನು ಮಗು ಅಂತ ಪ್ರೀತಿಸಿ ಅವಳು ನನಗೆ ಮೋಸ ಮಾಡಿದ್ಲು ಅಂತ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವುದಾದರೆ, ನನ್ನದೇ ಮಗು ಅಂತ ನಮ್ಮನ್ನು ಪ್ರೀತಿಸ್ತಾ ಇರುವ ತಾಯಿ ತಂದೆಗೆ ನಮ್ಮ ಮೇಲೆ ಎಷ್ಟು ವಿಶ್ವಾಸ ಇರಲಿಕ್ಕಿಲ್ಲ. ನಮ್ಮ ಅಪ್ಪ ಅಮ್ಮ ನಮ್ಮ ಬಗ್ಗೆ ಎಷ್ಟು ನಂಬಿಕೆ ಇಟ್ಟುಕೊಂಡು ನಮ್ಮನ್ನು ಶಾಲೆಗೆ ಕಳಿಸಿರ್ಲಿಕ್ಕಿಲ್ಲ. ಹಾಗಿದ್ರೆ ನಾವು ನಮ್ಮ ಅಪ್ಪ ಅಮ್ಮನಿಗೆ ಕೊಡಬೇಕಾದ ದೊಡ್ಡ ಗೌರವ ಯಾವುದು ಅಂತಂದ್ರೆ, ನಮ್ಮ ಅಪ್ಪ ಅಮ್ಮ ನಮ್ಮ ಮೇಲೆ ಯಾವ ನಂಬಿಕೆಯನ್ನಿಟ್ಟು ಶಾಲೆಗೆ ಕಳಿಸಿದ್ದಾರೆ ಆ ನಂಬಿಕೆಗೆ ಚ್ಯುತಿ ಬಾರದಂತೆ ಬದುಕುವುದು ನಾವು ಅಪ್ಪ ಅಮ್ಮನಿಗೆ ಕೊಡಬೇಕಾದ ಬಹಳ ದೊಡ್ಡ ಕೊಡುಗೆ ಅನ್ನೋದು ನಿಮ್ಮ ಜೀವಮಾನ ಪೂರ್ತಿ ನಿಮ್ಗೆ ನೆನಪಿರಬೇಕು. ಇನ್ನೊಂದು, ಒಬ್ಬ ವಿದ್ಯಾರ್ಥಿ ತಪ್ಪು ಮಾಡಿದ್ರೆ, ಒಳ್ಳೇದು ಮಾಡಿದರೆ ಅದರ ಹೆಸರು ಮತ್ತೆ ಫಲ ಕೇವಲ ನಿಮಗೆ ಮಾತ್ರ ಬರುವುದಿಲ್ಲ. ನಾನು ಮೊನ್ನೆ ನೋಡಿದೆ, ಒಬ್ಬರು ಡಾಕ್ಟರ್ಗೆ ರಾಜ್ಯೋತ್ಸವ ಪ್ರಶಸ್ತಿ ಬರುತ್ತದೆ. ಅವರು ಕಲಿತ ಹೈಸ್ಕೂಲ್ನ ಮುಂಭಾಗದಲ್ಲಿ ದೊಡ್ಡ ಬ್ಯಾನರ್ ಹಾಕಿದ್ದಾರೆ, ಇಂಥವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ಅವರು ನಮ್ಮ ಶಾಲೆಯ ವಿದ್ಯಾರ್ಥಿ ಅಂತ. ಮೊನ್ನೆ ನಮ್ಮ ಭಾರತ ದೇಶದ ವಿಜ್ಞಾನಿಗಳು ಚಂದ್ರಯಾನ ಕೈಗೊಂಡಾಗ ಅದರಲ್ಲಿದ್ದಂತಹ ಒಬ್ಬ ವಿಜ್ಞಾನಿ ಅವರು ನಮ್ಮ ಶಾಲೆಯ ವಿದ್ಯಾರ್ಥಿ ಅಂತ ಅವರ ಶಾಲೆಯ ಮುಂದೆ ಬ್ಯಾನರ್ ಹಾಕ್ತಾರೆ. ಕಾರಣ
ಅವರು ಕಲಿತು ಉದ್ಯೋಗ ಮಾಡಿ ಅವರಿಗೆ ಮಕ್ಕಳಾಗಿ ಅವರ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ. ಆದರೆ ಅಷ್ಟು ವರ್ಷದ ನಂತರ ಕೂಡ ತನ್ನ ಶಾಲೆ ನೆನಪಿಸಿಕೊಳ್ಳುತ್ತದೆ, ಈ ಯೋಗ್ಯತಾವಂತ ಹುಡುಗ ನಮ್ಮ ಶಾಲೆಯ ವಿದ್ಯಾರ್ಥಿ ಅಂತ. ನೀವು ಬೆಳೀಬೇಕಾದದ್ದು ಹಾಗೆ. ನೀವಿಲ್ಲಿಂದ ಹೊರಟು ಹೋಗುವುದು ಮುಖ್ಯ ಅಲ್ಲ. ನಾಳೆ ನೀವು ಬೆಳೆದು ನಿಂತಾಗ ಅಮೃತ ಭಾರತೀಯ ನೆಲದ ಒಂದೊಂದು ಕಣ ಕಣವೂ ಕೂಡ ನಿಮ್ಮನ್ನು ಬಾ ಬಾ ಅಂತ ಕರೆಯುವ ಹಾಗೆ ಇರಬೇಕು ಹೊರತು ಅದಕ್ಕೆ ವಿರುದ್ಧವಾದ ವ್ಯವಸ್ಥೆಯಲ್ಲಿ ಸಾಗಬಾರದು. ಯಾಕೆ ಅಂದರೆ ನೀವು ಕೀರ್ತಿಶಾಲಿಗಳಾದಾಗ, ನೀವು ಬದುಕಿನಲ್ಲಿ ಒಳ್ಳೆಯ ದಾರಿಗೆ ಬಂದಾಗ ಖುಷಿ ಪಡುವುದು ಕೇವಲ ನಿಮ್ಮ ತಾಯಿ ತಂದೆ ಅಲ್ಲ, ಇಡೀ ಸಮಾಜ ಸಂಭ್ರಮಿಸ್ತದೆ, ಶಾಲೆ ಸಂಭ್ರಮಿಸ್ತದೆ, ನಿಮ್ಮ ದೇಶ ಸಂಭ್ರಮಿಸ್ತದೆ. ನಾನು ಯಾವಾಗಲೂ ಹೇಳ್ತಿರ್ತೇನೆ, ಒಂದು ಮಗು ಪುಟ್ಟ ಮಗುವಾಗಿ ಅಮ್ಮನ ಕಾಲ ಮೇಲೆ ಅಂದರೆ ಎಲ್ಲರೂ ಹೇಳ್ತಾರೆ ಅದು ಅವಳ ಮಗು ಅವಳ ಮಗು ಅವಳ ಮಗು ಅಂತ ಹೇಳ್ತಿರ್ತಾರೆ. ನೀವು ಯಾರನ್ನು ಬೇಕಾದ್ರೆ ಕೇಳಿ, ಅದು ಅವಳ ಮಗು ಅಂತಾರೆ. ಮಗು ಸ್ವಲ್ಪ ದೊಡ್ಡದಾಗಿ ಆಚೆ ಓಡಾಡಿ ಅಪ್ಪ ಎತ್ಕೊಂಡು ತಿರ್ಗ್ಲಿಕ್ಕೆ ಶುರು ಮಾಡಿದ್ರೆ ಆಮೇಲೆ ಪಕ್ಕ ಹೇಳ್ತಾರೆ ಅದು ಅವನ ಮಗು ಅಂತಾರೆ. ಮಗು ಅಂಗಳಕ್ಕೆ ಇಳಿದು ತಿರುಗಾಡ್ಲಿಕ್ಕೆ ಶುರು ಮಾಡಿದ್ರೆ ಅದು ಅವರ ಮನೆಯ ಮಗು ಅಂತ ಆಗುತ್ತದೆ. ಅಲ್ಲೇ ಊರು ದಾಟಿದ್ರೆ ಅದು ನಮ್ಮ ಪಕ್ಕದ ಊರಿನ ಮಗು ಅಂತಾರೆ ಜನ. ಅಲ್ಲಿಂದ ನೀವು ಆಚೆ ಹೋದರೆ ನಮ್ಮ ತಾಲೂಕಿನ ಹೆಸರು ಹೇಳ್ತಾರೆ, ನಮ್ಮ ಜಿಲ್ಲೆಯ ಹೆಸರು ಹೇಳ್ತಾರೆ, ನಮ್ಮ ರಾಜ್ಯದ ಹೆಸರು ಹೇಳ್ತಾರೆ. ದೇಶವನ್ನ ಮೀರಿದಾಗ ಅವನನ್ನು ಭಾರತದವನು ಅಂತಾರೆ. ಅದನ್ನು ಮೀರಿ ನಿಂತಾಗ ಆತ ವಿಶ್ವಮಾನವ ಆಗುತ್ತಾನೆ. ಆದ್ದರಿಂದ ಇಲ್ಲಿರುವ ಇಷ್ಟು ಜನ ಮಕ್ಕಳಲ್ಲಿ ನಿಮಗೆ ದೇವರು ಯಾರಿಗೆ ಯಾವ ಯೋಗ್ಯತೆಯನ್ನು ಕೊಟ್ಟಿದ್ದಾರೆ ಅಂತ ನಾವು ಇವತ್ತು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಆದರೆ ನಾಳೆ ನೀವು ವಿಶ್ವಮಾನವರಾಗಿ ಬೆಳಗಬೇಕಾದವರು, ಈ ನೆಲಕ್ಕೆ ಕೀರ್ತಿ ತರಬೇಕಾದವರು. ಇವತ್ತು ನಾನು ಇಲ್ಲಿ ಕೂತುಕೊಂಡು ಯಾವ ರಾಮಕೃಷ್ಣ ಪರಮಹಂಸರ ಬಗ್ಗೆ, ಸ್ವಾಮಿ ವಿವೇಕಾನಂದರ ಬಗ್ಗೆ, ಅಬ್ದುಲ್ ಕಲಾಂರ ಬಗ್ಗೆ, ಯಾವ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಯಾವ ಆದರ್ಶವನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ, ನಾಳೆ ಇದೇ ಶಾಲೆಯಲ್ಲಿ ಇದೇ ಜಾಗದಲ್ಲೂ ಕೂತು ನಿಮ್ಮ ಬಗ್ಗೆ ಇನ್ನೊಬ್ಬರು ಮಾತನಾಡುವ ಹಂತಕ್ಕೆ ನೀವು ಬೆಳೆದರೆ ಅದು ನಿಮ್ಮ ಅಪ್ಪ ಅಮ್ಮನಿಗೆ, ನಿಮ್ಮ ಶಾಲೆಗೆ ನೀವು ಕೊಟ್ಟ ಕೊಡುಗೆ ಆಗ್ತದೆ. ನನಗೆ ಬಹಳಷ್ಟು ಬಾರಿ ಅನ್ನಿಸ್ತು, ನಮ್ಮ ದೇಶದ ರಾಷ್ಟ್ರಪತಿಯನ್ನು ನೋಡಿ, ದ್ರೌಪದಿ ಮುರ್ಮು ಅವರೇನು ವಿಶ್ವಸುಂದರಿ ಸ್ಪರ್ಧೆಗೆ ಹೋದವರಾಗಿದ್ದಾರೆ? ಇಲ್ಲ, ಅದು ದೇವರು ಕೊಟ್ಟ ರೂಪ. ಆದರೆ ಅವರ ಯೋಗ್ಯತೆ, ಅವರಿಗೆ ಜಗತ್ತು ಕೊಡುವ ಗೌರವ, ಅವರ ಜೀವನದ ದಾರಿ, ಅದನ್ನೇ ಹೇಳ್ತಾ ಇರೋದು. ಯಾವತ್ತೂ ಕೂಡ ಒಬ್ಬರನ್ನು ಬಾಹ್ಯ ಸೌಂದರ್ಯದ ದೃಷ್ಟಿಯಿಂದ ಅಳೆಯಬೇಡಿ, ಅಂತರಂಗದ ಸೌಂದರ್ಯದ ದೃಷ್ಟಿಯಿಂದ ಅಳೆಯಿರಿ. ನೀವು ಆಂತರಂಗಿಕವಾಗಿ ಒಳ್ಳೆಯವರಾದರೆ ನಿಮ್ಮ ಬದುಕು ಒಳ್ಳೆಯದಾಗುತ್ತದೆ. ಇನ್ನು ವಿದ್ಯಾರ್ಥಿಗಳು ಗಮನಿಸಬೇಕಾದ, ಹಿಂದೆ ಕೂತವರು ಕೆಲವರು ವಾಚ್ ನೋಡ್ತಾ ಇದ್ದಾರೆ. ದಯವಿಟ್ಟು ವಾಚ್ ನೋಡುವವರೆಲ್ಲ ನಿಮ್ಗೇನಾದರೂ ತುಸು ಅವಸರ ಇದ್ದರೆ ನೀವು ಹೊರಡ್ಬೋದು, ಅನ್ಯಥಾ ಭಾವಿಸಬೇಡಿ. ಇಲ್ಲ ನಾನು ಮಾತು ನಿಲ್ಲಿಸಬೇಕಿದ್ರೆ ಹೇಳಿ. ಹಾಗಾಗಿ ನಾವು ಯಾಕಿಷ್ಟು ಈ ಶಾಲೆಯಲ್ಲಿ ಮಾತಾಡೋದಕ್ಕೆ ವ್ಯವಸ್ಥೆ ಮಾಡ್ತಾರೆ ಅಂದರೆ, ಮಕ್ಕಳು ಬೆಳೆದು ಹೊರಗೆ ಬಂದ ಮೇಲೆ ನೀವು ವಾಚ್ ನೋಡೋ ಪರಿಸ್ಥಿತಿ ಬರೋದು ಬೇಡ ಅನ್ನೋ ಕಾರಣಕ್ಕೆ ಇವತ್ತು ವಾಚ್ ಬದಿಗಿಟ್ಟದ್ದು. ಇರಲಿ, ಮಾತು ಮುಂದುವರಿಸೋಣ. ಮಕ್ಕಳು ಬಹಳ ಪ್ರೀತಿಯಿಂದ ಗಮನಿಸಬೇಕಾದಂತಹ ಒಂದು ಸಂಗತಿ ಇದೆ. ಇಲ್ಲಿ ಮನೆ ನಮಗೆ ಚಂದ ಅಂತ ಕಾಣಿಸ್ತದೆ, ವಾಸ್ತವ ಅಲ್ಲ. ಅದು ವಾಸ್ತವ ಅಲ್ಲ. ನಿಮ್ಮೊಂದು ಕಥೆ ಹೇಳ್ತೀನಿ. ಅಮ್ಮ ಒಂದು ಮಗುವನ್ನು ಕರ್ಕೊಂಡು ಜಾತ್ರೆಗೆ ಹೋದ್ಲಂತೆ. ಜಾತ್ರೆಗೆ ಹೋಗ್ತಾ ಹೋಗ್ತಾ ಇರಬೇಕಿದ್ರೆ ಆ ಮಗುವಿಗೆ ಅಲ್ಲಿ ಬೆಲೂನ್ ಕಾಣಿಸ್ತದೆ. ಮಗು ಹೇಳ್ತಂತೆ, ಅಮ್ಮ ನನಗೆ ಬೆಲೂನ್ ಬೇಕು ಬೆಲೂನ್ ಬೇಕು ಅಂತ. ಅಮ್ಮ ಹೇಳಿದಂತೆ, ಬೇಡ ಮಗ, ಜನ ತುಂಬಾ ಇದ್ದಾರೆ, ಅನುಕೂಲದಲ್ಲಿ ಬೆಲೂನ್ ಬೇಡ ನಮಗೆ. ಇಲ್ಲ, ಹಠ ಬೇಕು ಬೇಕು ಅಂತ ಹೇಳಿ ಅಮ್ಮ ಹೇಳಿದ್ ಕೇಳಲಿಲ್ಲ, ಕೈ ತಪ್ಪಿಸ್ಕೊಂಡು ಮಗು ಓಡಿ ಹೋಯ್ತು ಬೆಲೂನ್ ತೆಗೆದು. ಮಗು ಹೋಗ್ತಾ ಇದ್ದಾಗೆ ಬೆಲೂನ್ ಸಿಗ್ತದೆ ಅಂತ ಹೋಗಿ 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 ಬೆಲೂನ್ ಹೋಯ್ತು. ಮಗು ಬೆಲೂನ್ ಸಿಗ್ಲಿಲ್ಲ. ಬೆಲೂನ್ ಸಿಗ್ಲಿ ವಾಪಸ್ ಹೋಗ್ಬೇಕಲ್ಲ. ತಿರುಗಿ ನೋಡಿದ್ರೆ ಅಮ್ಮ ಕಾಣಿಸ್ತಾ ಇಲ್ಲ. ಮಗು ಜೋರು ಅಳುವುದಕ್ಕೆ ಆರಂಭ ಮಾಡಿತು. ಆಗ ಯಾರೋ ಒಬ್ಬರು ಎತ್ಕೊಂಡು ಬಂದು ಕೇಳಿದ್ರಂತೆ, ಮಗ ಯಾಕೆ ಮಗ ಅಳ್ತಾ ಇದ್ದಿ, ಏನು ಬೇಕು, ಏನಾಯ್ತು ನಿನಗೆ ಅಂತ. ಇಲ್ಲ, ನನಗೆ ಬೆಲೂನ್ ಬೇಕು, ನನಗೆ ಅಮ್ಮ ಬೇಕು ಅಂತ. ಅಯ್ಯೋ ದೇವ್ರ, ಅಮ್ಮನಿಗೆ ಕೊಡು. ನೀನು ಅಳಬೇಡ, ನಿನಗೆ ಬೆಲೂನ್ ಕೊಡ್ತೇನೆ ಅಂತಂತವ. ಇಲ್ಲ, ಬೆಲೂನ್ ಬೇಡ, ನನಗೆ ಅಮ್ಮ ಬೇಕು. ಇಲ್ಲ ಮಗ, ನಿನಗೆ ಚಾಕ್ಲೇಟ್ ಕೊಡ್ತೇನೆ. ನನಗೆ ಚಾಕ್ಲೇಟ್ ಬೇಡ, ನನಗೆ ಅಮ್ಮ ಬೇಕು. ಎಲ್ಲಿ ಹುಡುಕೋದು ಅಮ್ಮನನ್ನು? ಈಗಿನ ಹಾಗಾದ್ರೆ ಮೊಬೈಲ್ನಲ್ಲಿ ಫೋನ್ ಆರು ಮಾಡ್ಬೋದು. ಅವತ್ತೆಲ್ಲಿದೆ? ಇಲ್ಲ. ಬೆಲೂನ್ನ ಹಿಂದೆ ಹೋಗಿದೆ ಮಗು. ಆಚೆಯಿಂದ ಬೆಲೂನ್ ಸಿಕ್ಕಲಿಲ್ಲ, ಈಚೆಯಿಂದ ಅಮ್ಮ ಸಿಕ್ಕಲಿಲ್ಲ, ಮಧ್ಯದಲ್ಲಿ ಎತ್ಕೊಂಡವ ನಮ್ಗೆ ಬೇಡ. ಏನು ಮಾಡಬೇಕು? ಯಾವುದೂ ಇಲ್ವಲ್ಲ.
ಒಂದು ವೇಳೆ ಆವತ್ತು ಅಮ್ಮ ಮಗ ನಮಗೆ ಬೆಲೂನ್ ಬೇಡ ಮಗ ಅಂತ ಹೇಳುವಾಗ ಆಯ್ತಮ್ಮ ಚಿಂತಿಲ್ಲ ಅಂತ ಅಮ್ಮನ ಜೊತೆಗೆ ಇರ್ತಿದ್ರೆ ಅಮ್ಮ ಸಿಗ್ತಿದ್ದು. ಆಚೆಯಿಂದ ಬೆಲೂನು ಸಿಗ್ಲಿಲ್ಲ, ಈಚೆಯಿಂದ ಅಮ್ಮನೂ ಇಲ್ಲ, ನಮ್ಮ ಬದುಕು ಅತಂತ್ರ ಆಗ್ತಿತ್ತು. ಈ ಒಂದು ಹಂತಕ್ಕೆ ಬೆಳೀತಾ ಇರುವ ಮಕ್ಕಳು ಗಮನಿಸಬೇಕೇನು ಅಂದರೆ, ನಮಗೆ ಇನ್ಯಾರೋ ತುಂಬ ಪ್ರೀತಿಯಿಂದ ಮಾತನಾಡಿದಾಗ ಅನ್ನಿಸ್ತದೆ, ಅದು ಪ್ರೀತಿ ಆಗಿರಬೇಕು ಅಂತಿಲ್ಲ. ಜಗತ್ತಿನಲ್ಲಿ ಪರಿಶುದ್ಧವಾದ ಪ್ರೀತಿ ನಿಮಗೆ ಸಿಕ್ಕುವುದಿದ್ದರೆ ಅದು ನಿಮ್ಮ ತಾಯಿ ತಂದೆಯ ಪ್ರೀತಿ ಹೊರತು ಇನ್ನೊಬ್ಬರ ಪ್ರೀತಿ ಅಲ್ಲ ಜಗತ್ತಿನಲ್ಲಿ. ಹಾಗಾಗಿ ಯಾರೋ ನಮಗೆ ಖುಷಿ ಕೊಡ್ತಾರೆ ಅಂತ ನಾವೇನಾದರೂ ಹುಚ್ಚು ಕಟ್ಟಿಕೊಂಡು ಅದರ ಹಿಂದೆ ಹೋದೆವಾದರೆ ಅದು ಮುಂದೆ ಮುಂದೆ ಹೋಗ್ತಾ ಇರ್ತೇವೆ. ನಾವು ಹೋದ್ಮೇಲೆ ಕೈ ತಪ್ಪಿ ಹೋಗುತ್ತೇವೆ. ಈ ಕಡೆಯಿಂದ ಇದೂ ಇಲ್ಲ, ಆ ಕಡೆಯಿಂದ ಅದೂ ಇಲ್ಲ. ಕೊನೆಗೆ ಇನ್ನೆಲ್ಲಾದರೂ ಫ್ರಿಜ್ಜಲ್ಲಿ ಒಂದು 34 ತುಂಡಾಗುಡಿ ಪರಿಸ್ಥಿತಿ ಬರುತ್ತೆ ಹೆಣ್ಮಕ್ಳಿಗೆ. ಅದು ಬರಬಾರ್ದು ಅಂದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಮಾತನ್ನು ನೀವು ಕೇಳುವುದಕ್ಕಿಂತ ಹೆಚ್ಚು ನಿಮ್ಮ ಅಪ್ಪ ಅಮ್ಮನ ಮಾತಿಗೆ ಕಿವಿಯಾಗಿ. ಯಾಕೆ ಅಂದರೆ ನಾವು ಇವತ್ತು ಯೋಚನೆ ಮಾಡಬೇಕು ಮಕ್ಕಳೇ. ನಮ್ಗೆ ಗೊತ್ತಿಲ್ಲ, ಮಗನಿಗೆ ಮೂಗಿನ ಕೆಳಗೆ ಸ್ವಲ್ಪ ಕಪ್ಪು ಕಪ್ಪು ಆಗ್ತಾ ಬರುವಾಗಲೇ ಅಪ್ಪನ ಓರೆಗಣ್ಣಲ್ಲಿ ನೋಡ್ತಾನೆ ಮಗ. ನಮ್ಮಪ್ಪ ಶೂ ತೆಗೆ ಕೊಡ್ಲಿಲ್ಲ, ನಮ್ಗೆ ಅದು ಕೊಡ್ಲಿಲ್ಲ, ಅದಕ್ಕೆ ದುಡ್ಡು ಕೊಡ್ಲಿಲ್ಲ, ಅದಕ್ಕೆ ಪಾಕೆಟ್ ಮನಿ ಕೊಡ್ಲಿಲ್ಲ, ಅದು ಬಿಡಿ ಅದನ್ನ. ಯಾಕೆ ಗೊತ್ತಾ, ನಮ್ಮನ್ನು ಆವತ್ತು ನಮ್ಮಪ್ಪ ಸಣ್ಣ ಮಗುವಾಗಿದ್ದಾಗ ರಾತ್ರಿ ಇಡೀ ನಾವು ಹುಷಾರಿಲ್ಲ ಅಂತ ಅತ್ತಾಗ ಅಮ್ಮನನ್ನೂ ಸಮಾಧಾನ ಮಾಡಿ ನಮ್ಮನ್ನು ಹೆಗಲ ಮೇಲೆ ಹಾಕೊಂಡು ನಮ್ಮ ಅಪ್ಪ ಎಲ್ಲೋ ಓಡಿದ್ರಲ್ಲ ಮಕ್ಕಳೇ ರಾತ್ರಿ ಬರಿಗಾಲಲ್ಲಿ, ಆ ಅಪ್ಪ ನಿಮ್ಗೆ ಇವತ್ತು ನೆನಪಾಗಬೇಕಾಯ್ತು. ಆವತ್ತು ಇಲ್ಲ ಇವ ಬೆಳೆದ ಮೇಲೆ ನಮ್ಗೊಂದು ಹೊಡಿತಾನೋ ಬಡಿತಾನೋ ಅಂತ ನಿಮ್ಮ ಅಪ್ಪ ನಮ್ಮನ್ನೆಲ್ಲಾದ್ರೂ ರಸ್ತೆ ಬದಿಗೆ ಕಸದ ತೊಟ್ಟಿಗೆ ಹಾಕ್ತಾ ಇದ್ರೆ ಇವತ್ತು ನಾವು ಈ ಜಾಗಕ್ಕೆ ಬರ್ತಿರ್ಲಿಲ್ವಲ್ಲ. ಆದ್ದರಿಂದ ನಮ್ಮನ್ನು ಅಪ್ಪ ಆವತ್ತು ಸಾಕಿದ ಪ್ರೀತಿ ಉಂಟಲ್ಲ, ಅದು ನಮ್ಗೆ ನೆನಪಾಗಬೇಕು. ಇನ್ನು ಅಮ್ಮನಿಗೆ ಬೈವರಿದ್ದಾರೆ, ನೀನು ಚಂದ ಇಲ್ಲ, ನೀನು ಹಾಗೆ ಬಂದರೆ ಮರ್ಯಾದೆ ಹೋಗ್ತದೆ, ನಿಂದು ಏನು ವೇಷ, ಅಮ್ಮನಿಗೆ ಹೇಳೋರಿದ್ದಾರೆ. ಹೇಳಬೇಡಿ, ಯಾವತ್ತೂ ಕೂಡ ಯಾವತ್ತೂ ಹೇಳಬೇಡಿ. ಅಮ್ಮ ಹೀಗಿರ್ತಾಳೆ ಅನ್ನೋದಲ್ಲ, ನಮ್ಮನ್ನು ಚೆನ್ನಾಗಿಟ್ಟಿದ್ದಾಳೆ. ನಮ್ಮಲ್ಲಿ ಒಬ್ಬ ಹುಡುಗ ಇದ್ದ, ಮಂಜು ಬೆಳ್ಳಾಡಿ ಅಂತ, ತುಂಬ ಕಾರ್ಯಕ್ರಮಗಳನ್ನೆಲ್ಲ ಮಾಡುತ್ತಾನೆ. ಅವ್ನು ಮೊಬೈಲಲ್ಲಿ ಒಂದು ಫೋಟೋ ನೋಡಿದಾಗ ಹೇಳಿದೆ, ನಿಮ್ಮ ಕಾರ್ಯಕ್ರಮಗಳು ಎಷ್ಟು ಚಂದವ, ನೀವು ನೋಡ್ಲಿಕ್ಕೂ ಅಷ್ಟೇ ಚೆನ್ನಾಗಿದ್ದೀರಿ ಸರ್ ಅಂತ. ಏನು ಉತ್ತರ ಕೊಡ್ತಾರೆ ಗೊತ್ತವ? ಸರ್ ಅದೆಲ್ಲ ನಮ್ಮ ಅಪ್ಪ ಅಮ್ಮನ ಭಿಕ್ಷೆ ಅಂತಾರೆ. ಬಂಧುಗಳೇ, ಮಕ್ಕಳೇ ನೆನಪಿಟ್ಟುಕೊಳ್ಳಿ, ನಾವೇನಾದ್ರೂ 4 ಜನಕ್ಕೆ ನೋಡೋದಕ್ಕೆ ಚೆನ್ನಾಗಿ ಕಾಣ್ತೇವೆ ಅಂದ್ರೆ ಅದು ನಮ್ಮ ಸಾಧನೆ ಅಲ್ಲ. ಆವತ್ತು ತಾನೂ ಊಟ ಮಾಡದೆ ತನಗೂ ಇಲ್ಲದನ್ನು ತನ್ನ ಮಗುವಿಗೆ ತಮ್ಮ ಬಾಯಿಗೆ ಕೊಟ್ಟು ಬೆಳೆಸಿದ್ಲಲ್ಲ, ಆ ಕಾರಣದಿಂದ ಇವತ್ತು ನಾವು ಚೆನ್ನಾಗಿದ್ದೇವೆ. ಆದ್ದರಿಂದ ನಿಮ್ಮನ್ನು ಯಾರಾದರೂ ನಿಮ್ಗೆ ಹೊಗಳಿದ್ರೆ, ನಿಮ್ಮ ಬಗ್ಗೆ ಒಳ್ಳೆಯ ಮಾತು ಹೇಳಿದರೆ, ನಿಮಗೆ ಬಹುಮಾನ ಕೊಟ್ಟರೆ, ನಿಮ್ಮನ್ನು ಸನ್ಮಾನ ಮಾಡಿದರೆ, ಆಗ ನೆನಪೇ ಆಗಬೇಕಾದದ್ದು ನಿಮಗೆ ನಿಮ್ಮ ಅಮ್ಮ, ನಿಮ್ಮಪ್ಪ. ಅದರ ಹೊರತು ನನಗೆ ಸಿಕ್ಕಿತು ಅಂತ ಭಾವನೆ ಬರಬಾರದು. ಎಲ್ಲಿಯವರೆಗೆ ಜೀವನದಲ್ಲಿ ಬಂದ ಒಳಿತೆಲ್ಲವನ್ನು ಕೂಡ ನಮ್ಮ ಅಪ್ಪ ಅಮ್ಮನದ್ದು, ನಮ್ಮ ಗುರುಗಳದ್ದು, ನಮ್ಮ ದೇವರದ್ದು ಅಂತ ನಾವು ಒಪ್ಪಿಸ್ತಾ ಬರ್ತೇವೆ, ನಾವು ದಿನದಿಂದ ದಿನಕ್ಕೆ ಎತ್ತರವನ್ನು ಏರ್ತಾ ಇರ್ತೇವೆ. ನೀನು ಮಾಡಿದ್ದಿ, ತಪ್ಪು ಮಾಡಿದ್ದಿ ಅಂದಾಗ ಇದನ್ನು ಮಾತ್ರ ಅಮ್ಮ ಹೇಳಿದ್ದು ಅಪ್ಪ ಹೇಳಿದ್ದು ಅಂತ ಹೇಳಬೇಡಿ, ಅದು ನನ್ನಿಂದ ಆಗಿದೆ ಅಂತ ನಮ್ಮನ್ನು ನಾವು ಬದಲಿಸಿಕೊಳ್ಳಬೇಕು. ಇನ್ನೊಂದು 5 ನಿಮಿಷ ಮಾತಾಡಿ ನೀವು ಮಾತ್ರವಂದನ ಕಾರ್ಯಕ್ರಮವನ್ನು ಮುಂದುವರಿಸುವ. ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂತಂದ್ರೆ, ಜೀವನದಲ್ಲಿ ನಮ್ಮ ತಂದೆಯಲ್ಲಿ ನಮಗೆ ದೋಷ ಕಾಣಬಹುದು, ಇಲ್ಲ ಅಂತಲ್ಲ, ಆದರೆ ಅದನ್ನು ನಾವು ಆಡಬಾರ್ದು. ಯಾಕೆ ಹೇಳಿ? ಆವತ್ತು ಅವರಿಗೆ ಯಾಕೆ ಹೇಳಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಅವ್ರನ್ನ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದು ಯಾವ ಘಟನೆಯೋ ನಮಗೆ ಗೊತ್ತಿಲ್ಲ, ನಮಗದು ಬೇಡ. ಆದರೆ ಒಳ್ಳೆಯದನ್ನು ಯೋಚನೆ ಮಾಡೋಣ. ನಿಮಗೆ ನನ್ನ ಜೀವನದ ಕಥೆ ಹೇಳಿದ್ದೇನೆ ನಾನು. ಯಾಕಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬರಿಗೆ ಹೇಳಬೇಕಿದ್ರೆ ಅವನಿಗೆ ನೈತಿಕತೆ ಬೇಕಂತೆ. ಆದ್ದರಿಂದ ನಾನು ಒಂದು ಮಾತು ಹೇಳಿದ್ದೇನೆ. ನಮ್ಮಪ್ಪ ಬೀಡಿ ಸೇರ್ತಾ ಇದ್ರು. ಬೀಡಿ ಸೇರ್ತಾ ಇರಬೇಕಿದ್ರೆ ನಾವೆಲ್ಲ ಪೇಟೆಗೆ ಹೋಗಿ ಸಾಮಾನು ತರಬೇಕು ಅಂದ್ರೆ ನಮ್ಮ ತಮ್ಮ ಯಾವತ್ತೂ ಅಪ್ಪನ ಹತ್ರ ಕೇಳೋರು, ಅಪ್ಪ ಮೊದಲು ಬೀಡಿ ಅಂತ ಬರ್ತಿದ್ದೇನೆ, ಇನ್ನೇನು ಬೇಕು ಅಂತ. ಯಾಕಂದ್ರೆ ಅದು ಪಟ್ಟಿಲಿ ಯಾವತ್ತೂ ಕಡಿಮೆ ಆಗ್ತಿರಲಿಲ್ಲ, ಬೀಡಿ ತರಲೇಬೇಕು. ಇದನ್ನು ನೋಡ್ತಾ ನೋಡ್ತಾ ಬೆಳೆದ ಮಕ್ಕಳು ನಾವು. ನನಗೇನಷ್ಟು ಅನ್ನಿಸ್ತು ಅಂದ್ರೆ, ನಮ್ಮ ಅಪ್ಪ ಬೀಡಿ ಸೇರೋದು, ನಾನು ಸೇರಿದ್ರೆ ಏನು ಅಂತ. ಬೀಡಿಯಲ್ಲಿ ಸಿಗ್ತದೆ? ಇಲ್ಲ. ಅಪ್ಪ ಸೇದಿ ಬಿಸಾಡಿದ ಬೀಡಿ ತುಂಡನ್ನು 4ನೇ ಕ್ಲಾಸ್ ಶಾಲೆಗೆ ಹೋಗ್ತಿದ್ದ ನಾನು ಸೇರ್ತಿದ್ದೆ. ಗೊತ್ತಿಲ್ಲ ನಮಗೆ ಹೊಗೆ ನುಂಗಬಾರ್ದು ಅಂತ, ಏನೋ ಹೊಗೆ ಬಿಡಬೇಕು ಬಾಯಲ್ಲಿ. ಆಯಿತು, ಅಲ್ಲಿಂದ ಮುಂದೆ ಅದು ಯಾವುದೂ ಸಿಕ್ಕಿಲ್ಲ ಅಂದರೆ ನಾವೇ ಪೇಪರ್ ತಗೊಂಡು ಬಂದು ಪೇಪರ್ ಸುರುಳಿ ಸುತ್ತಿ ಅದನ್ನೇ ಬೀಡಿ ಹಾಕಿ ಮನಸ್ಸೇದೋದಕ್ಕೆ ಆರಂಭ ಮಾಡಿ. ನಾನು ಅಣ್ಣ, ನನಗೊಬ್ಬ ತಮ್ಮ ಇದ್ದಾನೆ. ಅಣ್ಣನ ಆದರ್ಶವನ್ನು ಒಪ್ಪಿಕೊಂಡು ನನ್ನ ತಮ್ಮನು ನನ್ನ ಜೊತೆ ಬೀಡಿ ಸೇದೋದಕ್ಕೆ ಆರಂಭ ಮಾಡ್ತಾನೆ. ಸಣ್ಣವ್ರು ನಾವು.
ಹೀಗೆಲ್ಲ ಮುಂದುವರಿಯಿತು. ಮತ್ತೆ ಯಾರಾದ್ರು ಬೀಡಿ ಕಟ್ಟುವುದು ಸಿಕ್ಕಿದ್ರೆ ಮೆಲ್ಲ ಕದ್ದು ಬೀಡಿ ತೆಗೆದು ಅದನ್ನು ಹಚ್ಚಿ ಸೇದುವುದಕ್ಕೆ ಆರಂಭ ಮಾಡಿದ್ರು. ಆದರೆ ಈ ಕೆಟ್ಟ ಅಭ್ಯಾಸ ಅಂತ ನಮ್ಗೆ ಅನ್ನಿಸ್ಲಿಲ್ಲ. ನಮ್ಮ ಅಪ್ಪ ಮಾಡ್ತಾರಲ್ಲ, ನಾವು ಮಾಡೋಣ ಅಂತ. ಇದು ನಮ್ಮ ಅಮ್ಮ ನೋಡಿದ್ರು. ಅಮ್ಮ ನೋಡಿ ನನಗೆ ಏನೂ ಹೇಳಲಿಲ್ಲ. ಅವರು ಬೀಡಿ ಸೇರ್ಲಿಲ್ಲ ಅಂತ, ಸೇಡಬೇಡ ಅಂತ ಹೇಳಲಿಲ್ಲ. ಒಂದು ದಿವಸ ಏನು ಮಾಡ್ತಾರೆ ಅಂದರೆ, ನಿಮಗೆಲ್ಲ ಗೊತ್ತಿರ್ಬೋದು, ಜೀರಿಗೆ ಮೆಣಸು ಅಂತ ಬರುತ್ತೆ, ತುಂಬ ಖಾರ ಇರ್ತದೆ ಅದು. ಆ ಮೆಣಸಿನ ಪುಡಿ ಹಾಕಿ ಚಂದ ಮಾಡಿ ಬೀಡಿ ಕಟ್ಟಿ ಅಮ್ಮ ಅಂಗಳಕ್ಕೆ ಬಿಸಾಡಿದ್ರು. ನನಗೆ ಗೊತ್ತಿಲ್ಲ. ನಾನು ಆಚೆ ಓಡ್ತಾ ಇರಬೇಕಿದ್ರೆ ಕರೆದ್ರು, ಮಗ ಇಲ್ಲಿ ಬಾ ಮಗ ಅಂದರು. ಏನು ಅಂತ ಕೇಳಿ, ಬೀಡಿ ಬೇಕಾ ನಿನಗೆ ಅಂತ. ಎಷ್ಟು ಖುಷಿ ಆಗಿರ್ಲಿಕ್ಕಿಲ್ಲ. ಈ ದಿವಸ ಕತ್ತು ಸೇರ್ತಾ ಇದ್ದವರಿಗೆ ಅಮ್ಮನೇ ಕೇಳೋದಾದ್ರೆ ಖುಷಿ ಆಗೋದಿಲ್ವಾ? ಎಲ್ಲುಂಟು ಒಂದೇ, ಒಬ್ಬವಲ್ಲಿ ಅಂಗಳದಲ್ಲಿ ಉಂಟು, ಮಗ ತಗೊಂಡು ಬಾ ಅಂತ ತಗೊಂಡೋಗಿ ಕೊಟ್ಟೆ. ಹಚ್ಚಿದ್ರು. ಅಮ್ಮ ಸ್ವತಃ ಕೈಯಾರೆ ಹಚ್ಚಿ ಬೀಡಿ ಕೊಟ್ಟಿದ್ದಾರೆ. ಒಂದು ಸಲ ಎಳೆದಿದ್ದೇನೆ, ಆಮೇಲೆ ನಾನು ಎಲ್ಲಿದ್ದೇನೆ ಅಂತ ನನಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ಕಣ್ಣು ಮೇಲೆ ಕೈಕಾಲು ನೆಟ್ಟಗಾಗಿತ್ತು, ಮಗು ಬದುಕುವುದು ಕಷ್ಟ ಅನ್ನೋ ಹಂತಕ್ಕೆ ಹೋಗಿದ್ದೆ ನಾನು. ಆದರೆ ಆವತ್ತು ಅಮ್ಮ ಹಾಗೆ ಮಾಡಿದ್ರಲ್ಲ, ಆ ಕ್ಷಣದಿಂದ ಇವತ್ತಿನವರೆಗೆ ನಶ ಸೇದುವುದಾಗಲಿ ಬೀಡಿ ಸೇದುವುದಾಗಲಿ ನಾವು ಜೀವನದಲ್ಲಿ ಮಾಡಲೇ ಇಲ್ಲ. ಇನ್ನೊಬ್ಬರು ಮಾಡಿದರೆ ನಾನು ಸಹಿಸುವುದಿಲ್ಲ. ನಮ್ಮ ಇಡೀ ಸಂತಾನದಲ್ಲಿ ಆ ದುರ್ಗುಣಗಳು ಯಾರಿಗೂ ಇವತ್ತಿಗಿಲ್ಲ. ಯಾಕೆ ಅಂದರೆ, ನಿಮ್ಮ ಅಮ್ಮ ನಿಮ್ಮನ್ನು ಬೈದದ್ದಿದ್ದರೆ, ನಿಮ್ಮ ಅಮ್ಮನಿಂದ ನಿಮ್ಗೆ ಏನೋ ಒಂದು ಶಿಕ್ಷೆ ಆಯಿತು ಅಂತ ಅನ್ನಿಸಿದ್ದಿದ್ರೆ, ಅದರ ಹಿಂದೆ ನಿಮ್ಮ ಒಳ್ಳೆಯ ಭವಿಷ್ಯತ್ತಿನ ಬಗೆಗೆ ನಿಮಗೆ ಅವರ ಕಾಳಜಿ ಇದೆ, ನಿಮಗೆ ಉಜ್ವಲವಾದ ಭವಿಷ್ಯತ್ತಿದೆ ಅಂತ ಅರ್ಥ. ಒಂದು ವೇಳೆ ನಾನಾವತ್ತು ಬೀಡಿ ಸೇರ್ತಾ ಇದ್ದರೆ, ಅಲ್ಲಿಂದ ನಿಧಾನಕ್ಕೆ ಮುಂದುವರೆದು ಕುಡಿತದ ಕಡೆಗೆ ಬರ್ತಾ ಇದ್ದರೆ, ಇವತ್ತು ಧರ್ಮಸ್ಥಳದಿಂದ ನಡೆಯುವ ಮಧ್ಯವರ್ಜನ ಶಿಬಿರದ ಸಾವಿರ ಜನರ ಮುಂದೆ ನಿಂತು ಬದುಕು ಹೀಗಿರಬೇಕು ಅಂತ ಹೇಳುವ ನೈತಿಕತೆ ನನಗಿರ್ತಿತ್ತು. ಹಾಗಿದ್ರೆ ಆಮೇಲೆ ನಮ್ಮಪ್ಪ ಬೀಡಿ ಸೇದುವುದನ್ನು ಬಿಟ್ಟರು. ಧರ್ಮಸ್ಥಳದ ಹೆಗ್ಗಡೆಯವರ ಮಾತುಗಳಿಗೆ ಕಿವಿ ಕೊಡ್ತಾ ಬೀಡಿ ಸೇದುವ ದುಡ್ಡನ್ನು ಉಳಿತಾಯ ಮಾಡೋದಕ್ಕೆ ಆರಂಭ ಮಾಡಿದ್ರು. ಅದು ಬದುಕಿಗೆ ಸಹಕಾರಿಯಾಯಿತು. ನಾನು ಯಾಕೆ ಹೇಳುವುದು ಅಂದರೆ, ಮಾತೃವಂದನ ಕೇವಲಿಗೆ ಮಕ್ಕಳಿಗೆ ಮಾತ್ರ ಪಾಠವಾಗುವುದು ಬೇಡ. ತಾಯಿ ತಂದೆಗಳಾದ ನಮ್ಮಲ್ಲಿ ದೋಷಗಳಿದ್ರೆ ನಾವು ಬಿಡೋಣ, ನಾವು ಒಳ್ಳೆಯವರಾಗೋಣ. ನಮ್ಮ ಬದುಕನ್ನು ನೋಡ್ತಾ ನಮ್ಮ ಮಕ್ಕಳು ಬೆಳೀಲಿ. ಅದಕ್ಕೋಸ್ಕರ ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುವುದಕ್ಕೂ ಈ ಮಾತೃವಂದನ ಕಾರಣ ಆಗಬೇಕು ಅನ್ನೋದು ಇದರ ಹಿಂದಿರುವ ಆಶಯ. ಬಂಧುಗಳೇ, ಈ ಜಗತ್ತು ಪಾಠಶಾಲೆ. ಬದುಕಿರುವಷ್ಟು ಕಾಲ ನಮ್ಗೆ ಓದುವುದಕ್ಕಿದೆ, ಕಲಿಯುವುದಕ್ಕೆ ತುಂಬ ಇದೆ. ಎಲ್ಲವನ್ನೂ ಕಲಿತುಕೊಳ್ಳೋಣ. ಆದ್ದರಿಂದಲೇ ನಾವು ಇನ್ನೊಬ್ಬರಿಗೆ ಆದರ್ಶವಾಗುವ ಹಾಗೆ ಬದುಕುವುದಕ್ಕೆ ನಮ್ಮ ಬದುಕಿನ ದಾರಿಯನ್ನು ತಿದ್ದಿಕೊಂಡು ಸಾಗಬೇಕಾದಂತಹ ಅವಶ್ಯಕತೆ ತುಂಬ ಇದೆ. ಇನ್ನೊಂದು, ಈ ಕಾಲದಲ್ಲಿ ನಾವು ಮತ್ತೆ ಹೇಳಬೇಕಾದ ಸ್ಥಿತಿ ಏನು ಅಂದರೆ, ನಾವು ಭಾರತೀಯರು ಅಂತ ಹೇಳಬೇಕಾದಂತಹ ದುರಂತ ಸ್ಥಿತಿ ಬಂದಿದೆ. ಅದು ವಿಷಾದನೀಯ. ಯಾವತ್ತೂ ಕೂಡ ನಿಮ್ಮ ಮಕ್ಕಳಿಗೆ ಹೇಳಿ, ನಮ್ಮ ದೇಶ ಭಾರತ, ನಾವು ಭಾರತೀಯರು ಅಂತ ಹೇಳಿ. ನಮ್ಮ ಹಿಂದೂ ಪರಂಪರೆ ಅಂತ ಹೇಳಿ ಮಕ್ಕಳನ್ನ ದೃಷ್ಟಿಯಲ್ಲಿ ಬೆಳೆಸಿ. ಯಾವ ಮತ ಧರ್ಮವನ್ನು ದ್ವೇಷಿಸುವುದಕ್ಕೆ ಹೇಳಬೇಡಿ, ಆದರೆ ತಮ್ಮ ಧರ್ಮವನ್ನು ಪ್ರೀತಿಸುವುದಕ್ಕೆ ಹೇಳಿಕೊಡಿ. ಅಮೃತ ಭಾರತೀಯ ಬಹಳ ದೊಡ್ಡ ಆಶಯ ಅದುವೇ. ಯಾಕೆ ಅಂದರೆ, ಭಾರತೀಯ ಸಂಸ್ಕೃತಿಯಲ್ಲಿರುವ ಶ್ರೇಷ್ಠತೆ ಮತ್ತು ಸಾರ್ಥಕತೆ ಯಾವತ್ತೂ ಕೂಡ ಇನ್ನೊಂದು ದೇಶದ ಸಂಸ್ಕೃತಿಯಲ್ಲಿ ಕಾಣುವುದಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ವಿದೇಶಿಗನೊಬ್ಬ ಹೇಳುತ್ತಾನೆ, ಅನ್ಯೋನ್ಯವಾಗಿರಬೇಕು ಅಂದರೆ ವಾಗರ್ಥ ವಿವಸಂಪೃಕ್ತ ವಾಗರ್ಥ ಪ್ರತಿಪತ್ತಯೇ ಜಗದಪ್ಪಿದರು ಒಂದೇ ಪಾರ್ವತಿ ಪರಮೇಶ್ವರರು ಅಂತ. ಮಾತು ಮತ್ತು ಅದರ ಅರ್ಥ ಜೊತೆಗೆ ಹೋಗ್ತಾ ಇರುತ್ತದೆ. ಹಾಗೆ ಜಗತ್ತಿನ ತಾಯಿ ತಂದೆಗಳಾದ ಈಶ್ವರ ಪಾರ್ವತಿ ಮಾತು ಮತ್ತು ಅದರ ಅರ್ಥ ಇದ್ದಾಗ ಜೊತೆಯಾಗಿದ್ದಾರಂತೆ. ಲಕ್ಷ್ಮೀನಾರಾಯಣ ದೇವರನ್ನು ಹೇಳುವಾಗ ಹೇಳ್ತಾರೆ, ಲಕ್ಷ್ಮಿಯ ಹೃದಯದಲ್ಲಿ ನಾರಾಯಣನಿದ್ದಾನೆ, ನಾರಾಯಣನ ಹೃದಯದಲ್ಲಿ ಲಕ್ಷ್ಮಿ ಇದ್ದಾಳೆ. ಅಂತಹ ಲಕ್ಷ್ಮೀನಾರಾಯಣರು ನನ್ನ ಹೃದಯದಲ್ಲಿ ಬಂದು ನೆಲೆಸಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅವರ ಅನ್ಯೋನ್ಯತೆ ಹೇಗಿತ್ತು ಅಂತಂದ್ರೆ, ನಮ್ಮ ಗುರುಗಳು ಯಾವತ್ತೂ ಹೇಳ್ತಾ ಇದ್ರು, ಹಾಲಿನಲ್ಲಿರುವ ಬಿಳುಪಿನ ಹಾಗೆ ಅಂತ. ಬಿಳಿ ಬಣ್ಣವನ್ನು ಬಿಟ್ಟರೆ ಹಾಲಿಗೆ ಅಸ್ತಿತ್ವ ಇಲ್ಲ. ಆದ್ದರಿಂದ ಹಾಲಿನಲ್ಲಿರುವ ಬಿಳಿ ಬಣ್ಣದ ಹಾಗೆ ಅವರ ಅನ್ಯೋನ್ಯ ದಾಂಪತ್ಯ ಇತ್ತಂತೆ. ಹಾಗಾಗಿ ನಮ್ಗೆ ಅನ್ನಿಸ್ಬೋದು, ಮನೆಯಲ್ಲಿ ಅಮ್ಮ ಅಡುಗೆ ಮಾಡಿ ತಡ ಆದರೆ ಅಪ್ಪ ಒಂದು ಜೋರು ಮಾಡಿದ್ದು ನೋಡಿದ್ದೇನೆ, ಇವರೇನು ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ ಅಂತ. ಅದೆಲ್ಲ ಜೀವನದ ಸಹಜ ಗುಣಗಳಷ್ಟೇ. ಅಪ್ಪ ಅಮ್ಮನಿದ್ರೆ ಇರ್ತಾರೆ, ಅಮ್ಮ ಅಪ್ಪನಿದ್ರೆ ಇರ್ತಾರೆ. ಆದರೆ ನಿಮಗೆ ಕಷ್ಟ ಬಂತು ಅಂದರೆ ಅಪ್ಪ ಅಮ್ಮ ಜೊತೆಗೆ ನಿಮ್ಮನ್ನು ನೋಡ್ಕೊಳ್ತಾರೆ. ಆದ್ದರಿಂದ ಅಪ್ಪ ಅಮ್ಮನಿಗೆ ಋಣಿ ಆಗಬೇಕಂತ. ಇನ್ನು ಶಾಲೆಗೆ ಹೋಗಬೇಕಿದ್ರೆ ಇಲ್ಲೆಲ್ಲ ಬಹುಶಃ ಇವತ್ತು ಮಕ್ಕಳಿಗೆ ಶಾಲೆಯಲ್ಲಿ ಮಧ್ಯಾಹ್ನದ ಊಟ ಎಲ್ಲ ಇಲ್ಲೇ ಇರ್ತದೆ ಅಂತ ಕಾಣುತ್ತದೆ, ಗೊತ್ತಿಲ್ಲ ನನಗೆ. ಇಲ್ಲಿದ್ರೆ ಮೊದಲೆಲ್ಲ ಬುದ್ಧಿ ಹಿಡ್ಕೊಂಡು ಹೋಗ್ಬೇಕಿತ್ತು. ಅಯ್ಯೋ ದೇವರೇ, ಬುದ್ಧಿ
ಬುತ್ತಿ ಹಿಡ್ಕೊಂಡು ಹೋಗಬೇಕಿದ್ರೆ ರಾಧ ಅಂತವೆ. ಅಮ್ಮ ಹಾಕಿಕೊಟ್ಟ ತಿಂಡಿ ಆಗೋದಿಲ್ಲ ಅಂತ ಹೇಳುವ ಮಕ್ಕಳು, ಬಟ್ಟೆ ಹಾಕಿದ ಚೂರು ಆಚೀಚೆ ಆದರೆ ಅಮ್ಮನಿಗೆ ಬೈಯುವ ಮಕ್ಕಳು, ಸಾಯಂಕಾಲ ಹೋಗುವಾಗ ತಿಂಡಿ ಮಾಡಿ ಕೊಡದಿದ್ರೆ ತಡ್ಕೊಳ್ಳಿಕ್ಕಾಗದೆ ಹೋಗಿ ಗೋಡೆಗೆ ಮಂಡೆ ಹೊಡ್ಕೊಳ್ಳೋ ಮಕ್ಕಳು, ಇನ್ನು ಯಾವುದೂ ಸಿಗಲಿಲ್ಲ ಅಂತ ಕೈಗೆ ಸಿಕ್ಕಿ ಚೀಲವ ಮತ್ತೊಂದು ತೆಗೆದು ಬಿಸಾಡಿ ಅಮ್ಮನನ್ನೇ ಬಿಸಾಡಿದ್ದೇನೆ ಅಂತ ಆಕ್ರೋಶ ತೋರಿಸುವ ಮಕ್ಕಳು ಸುಮಾರು ಜನ ಇರ್ತೀರಿ. ಅಮ್ಮ ದುಡ್ಡು ಕೊಟ್ಟರು ಇಷ್ಟು ಸಾಕು ಮಗ ಅಂದ್ರೆ, ಇಲ್ಲ ಇವತ್ತು ಆಗುದಿಲ್ಲ ಅಮ್ಮ ಅಷ್ಟು ತರ್ತಾನೆ ಅಂತ ಹೇಳುವ ಮಕ್ಕಳು. ಇನ್ನು ನಾನು ಇವತ್ತು ಅವನಿಗೇನೋ ಕೊಡ್ಬೇಕು ಇವನಿಗೇನೋ ಕೊಡ್ಬೇಕು, ನನ್ಗೆ ಅದ್ಬೇಕಿತ್ತು ಇದಬೇಕಿತ್ತು ಅಂತ ಅಪ್ಪ ಹೇಳಿದ್ರೆ ಕೇಳದಿರೋ ಮಕ್ಕಳು. ಇನ್ನು ಮನೆಯಲ್ಲಿ ಎಲ್ಲರ ಹತ್ರ ಮೊಬೈಲ್ ಉಂಟು ಅಂತ ಹೇಳಿ ಆದ್ಮೇಲೆ ನನಗೊಂದು ಆಂಡ್ರಾಯ್ಡ್ ಸೆಟ್ ಬೇಕಿತ್ತು ಅಂತ ಹಠ ಮಾಡಿ ಅಪ್ಪನ ಹತ್ರ ಚೀರಾಡಿ ಕೂಗಾಡಿ ಅಪ್ಪನಿಗೆ ತಲೆಬಿಸಿ ಮಾಡಿ ಆದರೂ ಮೊಬೈಲ್ ತಂದು ಕೊಡ್ಲಿಕ್ಕೆ ಹೇಳಿ ಮೊಬೈಲ್ ನೋಡ್ತಾ ಇರೋ ಮಕ್ಕಳು ಒಂದಷ್ಟು ಜನ ಇಲ್ಲೇ ಇದ್ದೀರಿ. ಆದರೆ ನೆನಪಿಟ್ಟುಕೊಳ್ಳಿ, ನಿಮ್ಮ ಅಪ್ಪ ನಿಮಗೆ ಮೊಬೈಲ್ ತಂದು ಕೊಡಲಿಲ್ಲ ಅಂದರೆ ನಿಮ್ಗೆ ಕೊಡಬಾರದು ಅನ್ನುವ ಹಠಕ್ಕೆ ಬಿದ್ದವ ಅಪ್ಪ ಅಲ್ಲ. ಒಂದು ವೇಳೆ ಅದನ್ನು ತಂದು ಕೊಟ್ಟು ಅದು ನಿಮ್ಮ ಬದುಕಿಗೆ ಮಾರಕ ಆದರೆ ಬೇಡ ಅನ್ನೋ ಕಾರಣಕ್ಕೆ ಅಪ್ಪ ಕೊಡಿಸ್ಲಿಲ್ಲ. ಅಲ್ಲ ಅಂದರೆ ಸಾವಿರಾರು ರೂಪಾಯಿ ಕೊಡ್ಲಿಕ್ಕೆ ಅಪ್ಪನ ಹತ್ರ ಹೊತ್ತಿಗೆ ದುಡ್ಡಿಲ್ಲ ಮಕ್ಕಳೇ, ಅದಕ್ಕೋಸ್ಕರ ಮತ್ತೆ ತರುವ ಅಂತ ಅಪ್ಪ ಸುಳ್ಳು ಹೇಳ್ತಾ ಇರ್ತಾರೆ. ನಿಮ್ಗೆ ಗೊತ್ತಿಲ್ಲ ಜೀವನದ ಕಥೆ ಯಾವ ಹಂತಕ್ಕೆ ಬಂದು ನಿಲ್ತದೆ ಅಂತ ನಿಮ್ಗೆ ಈಗ ಅನುಭವಕ್ಕಿಲ್ಲ, ಸಣ್ಣ ಮಕ್ಕಳು ನೀವು. ಆದರೆ ನೆನಪಿಟ್ಟುಕೊಳ್ಳಿ, ನೀವು ಕೇಳಿದ್ದನ್ನು ನಿಮ್ಮ ಅಪ್ಪ ಅಮ್ಮ ಯಾವತ್ತೂ ಇಲ್ಲ ಅಂತ ಹೇಳುವುದಿಲ್ಲ. ಒಂದು ವೇಳೆ ಹೇಳಿದ್ದಾರೆ ಅಂದರೆ ಸದ್ಯಕ್ಕೆ ಅವ್ರ ಹತ್ರ ಕೊಡಿಸ್ಲಿಕ್ಕೆ ಅದು ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ನಿಮಗೆ ಬೇಕಾದದಕ್ಕೆ ಅಪ್ಪನನ್ನು ಪೀಡಿಸಬೇಡಿ, ಅಮ್ಮನನ್ನು ಬೈಬೇಡಿ, ನಿಮ್ಮ ಆಸೆಯನ್ನು ಹೇಳ್ಕೊಳ್ಳಿ. ಖಂಡಿತ ಏನಾದರೂ ಮಾಡಿ ನಿಮ್ಮ ಆಸೆ ನಿಮ್ಮ ಅಪ್ಪ ಅಮ್ಮ ಪೂರೈಸ್ತಾರೆ. ಅದಕ್ಕೆ ಪ್ರತಿಯಾಗಿ ನೀವು ಮಾಡಬೇಕಾದ್ದೇನು ಅಂದರೆ ಅವರು ನಿಮ್ಮ ಮೇಲಿಟ್ಟ ನಂಬಿಕೆಯನ್ನು ಉಳಿಸ್ಕೊಳ್ಳಿ ಅಷ್ಟೇ, ಅದರಿಂದ ಆಚೆಗಿಲ್ಲ. ಯಾಕೆ ಅಂದರೆ ಒಬ್ಬಾಕೆ ತಾಯಿಗೆ ತುಂಬ ಆಸೆ ಇರುವುದು ಯಾವುದು ಅಂತಂದರೆ ತನ್ನ ಮಗು ತನ್ನ ಜೊತೆ ಪ್ರೀತಿಯಿಂದ ಬದುಕಬೇಕು ಅಂತ. ಕೇಳಿ, ಇದಕ್ಕಿಂತ ಬೇರೆ ಆಸೆ ಉಂಟಾ ಅಂತ ನಿಮ್ಮ ಅಪ್ಪ ಅಮ್ಮನ ಹತ್ರ ಕೇಳಿ, ಯಾರ ಹತ್ರ ಅದು ಖಂಡಿತ ಇಲ್ಲ. ಕೋಟಿ ಸಂಪಾದನೆ ಮಾಡಿದಂತಹ ಮಗ ಇನ್ನು ಯಾರಿಗೋ ಅನ್ಯಾಯ ಮಾಡ್ಲಿಕ್ಕೆ ಹೋಗಿ ಪೆಡ್ತಿನ ಸತ್ತಾಗ ಅದೇ ತಾಯಿ ಬಂದು ಹೇಳ್ತಾಳೆ, ನಮ್ಮ ಜೀವನದಲ್ಲಿ ಇರುವಾಗವೂ ನೆಮ್ಮದಿಯಿಲ್ಲದಾಗೆ ಮಾಡಿದ, ಸತ್ತ ಮೇಲೂ ನಮಗೆಲ್ಲ ತಲೆಬಿಸಿ ಕೊಟ್ಟೇ ಸತ್ತೋದ ಅಂತ ತಾಯಿ ಅನ್ಕೊಂಡಿದ್ದೇನೆ ನಾನು. ಏನೂ ಮಾಡಲಾಗದ 4 ಜನರ ಹತ್ರ ಒಳ್ಳೆಯ ಮಾತನ್ನು ಕೇಳಿದ ಒಬ್ಬ ಸಾಮಾನ್ಯ ಮನೆಯ ಹುಡುಗ ಇಲ್ಲ ಅಂತಂದಾಗ ದೇವರಂತ ನನ್ನ ಮಗು ಹೊರಟು ಬಿಟ್ಟ ಅಂತ ತಾಯಿಯನ್ನು ಕಂಡಿದ್ದೇನೆ. ಆದ್ದರಿಂದ ಜೀವನದಲ್ಲಿ ನಾವು ಮಾಡಬೇಕಾದ ಏನು ಕೇಳಿದರೆ ನಮ್ಮ ಒಳ್ಳೆಯತನದ ಮೂಲಕ ಅಪ್ಪ ಅಮ್ಮ ಖುಷಿ ಪಡುವ ಹಾಗೆ ಮಾಡಬೇಕು. ಸಂಸ್ಕೃತ ಭಾಷೆಯಲ್ಲಿ ಒಂದು ಮಾತು ಬರ್ತದೆ, ಯಪ್ರಿಣಯೇತು ಸುಚರಿತೈಹಿ ಪಿತರಂ ಸಪುತ್ರಃ. ಯಾರು ತನ್ನ ಒಳ್ಳೆಯ ನಡವಳಿಕೆಯಿಂದ ಅಪ್ಪ ಅಮ್ಮನನ್ನು ಸಂತೋಷಪಡಿಸ್ತಾನೆ ಅವನೇ ನಿಜವಾದ ಮಗ ಅಂತ. ಆದ್ದರಿಂದ ಆ ಭಾವನೆ ನಿಮ್ಮಲ್ಲಿ ಸದಾ ಜಾಗೃತ ಆಗಿರಲಿ. ಮತ್ತು ಇವತ್ತು ನಿಮ್ಮ ಅಪ್ಪ ಅಮ್ಮನ ಪಾದ ಎಲ್ಲ ತೊಳಿಲಿಕ್ಕುಂಟು, ನಿಮ್ಗೆ ಅನ್ನಿಸ್ಬೋದು ಅಮ್ಮನ ಕಾಲು ನಾನು ಯಾಕೆ ತೊಳೆಯೋದು ಅಂತ. ನೆನಪಿಟ್ಟುಕೊಳ್ಳಿ, ತಾಯಿಯ ಪದ ಮೂಲದಲ್ಲಿ ಎಲ್ಲ ದೇವರ ಸಾನ್ನಿಧ್ಯ ಇರುತ್ತಂತೆ. ಯಾಕೆ ಗೊತ್ತಾ, ಒಂದು ವೇಳೆ ಅಮ್ಮ ಅನ್ನುವಳೊಬ್ಬಳು ಇಲ್ಲದೆ ಹೋದರೆ ನಮ್ಮನ್ನು ಬದುಕಿನಲ್ಲಿ ಯಾರು ಕೇಳುವವರಿಲ್ಲ. ತಾಯಿಯ ವಾತ್ಸಲ್ಯ ನೋಡಬೇಕು ನೀವು. ಒಂದು ಬೆಕ್ಕು ಮರಿ ಇಟ್ಟರೆ ತನ್ನ ಮರಿಯನ್ನು ಇನ್ನೊಬ್ಬ ಮುಟ್ಟುವುದಕ್ಕೆ ಬಂದರೆ ಆ ಬೆಕ್ಕು ರೇಗಾಡುತ್ತದೆ. ನಾಯಿ ಮರಿ ಇಟ್ಟರೆ ತನ್ನ ಮರಿಯನ್ನು ಮುಟ್ಟುವುದಕ್ಕೆ ಬಂದ ಜನರನ್ನು ನಾಯಿ ಪ್ರತಿರೋಧಿಸ್ತದೆ. ಎಲ್ಲೋ ಕಾಡಲ್ಲಿರುವಂಥ ಆನೆಯನ್ನು ನೀವು ನೋಡಿದರೆ ಎದ್ದು ಬಿದ್ದು ನಡೆಯುವ ಮರಿಗೆ ತಾನು ಸೊಂಡಿಲಿನ ಆಧಾರವನ್ನು ಕೊಟ್ಟು ತಾಯಿ ನಡೆಸಿಕೊಳ್ಳುತ್ತದೆ. ಇದರ ಕಥೆ 1000 ಇದೆ ಮಕ್ಕಳೇ, 1000 ಇದೆ. ಆದ್ದರಿಂದ ಪ್ರಕೃತಿಯನ್ನು ನೋಡ್ತಾ ನೋಡ್ತಾ ನೀವು ಬದುಕಿದರೆ ಒಂದು ತಾಯಿತನದ ಸೊಗಡೇನು ಅಂತ ಅರ್ಥ ಆಗ್ತದೆ ನಿಮಗೆ. ನೆನಪಿಟ್ಟುಕೊಳ್ಳಿ, ಮನುಷ್ಯನಿಗೆ ಜೀವನದಲ್ಲಿ ಸುಖ ಕೊಡುವ ದೊಡ್ಡ ಜಾಗ ಅಂತ ಇದ್ದರೆ ಅದು ತಾಯಿಯ ಮಡಿಲು ಮಾತ್ರ. ತಾಯಿಯ ಮಡಿಲು ಮಾತ್ರ. ನೀವು ಯೋಚನೆ ಮಾಡ್ಬೋದು, ನಾವೇ ಆರಾಮಿದ್ದೇವೆ, ಅಮ್ಮ ಅಲ್ಲಿ ಹೋಗ್ತಾರೆ. ಹೌದು, ಆದರೆ ನೀವು ಹಡದು ಮಡಿಲಲ್ಲಿ ಮಲಗಿಕೊಂಡಿದ್ದಾಗ ಎಷ್ಟು ರಾತ್ರಿಗಳ ಕಾಲ ನಿದ್ದೆ ಬಿಟ್ಟಿದ್ದಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತು. ನಮ್ಮದೊಂದು ಮಾತಿದೆ,